ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಚಿದಂಬರ ಮಹಾಗುರುವೇ ನಮಃ. ಈ ಒಂದು ಕಲಿಯುಗದಲ್ಲಿ ಈ ಒಂದು ಪಾಪ ಸಂಗ್ರಹ ಅಂತಕ್ಕದ್ದು ಅಧಿಕ ಹೆಚ್ಚಾಗಿ ಮನುಷ್ಯ ಮಾಡುವುದರಿಂದ ಕಲಿಯುಗದಲ್ಲಿ ನಾಮಸ್ಮರಣೆಯಲ್ಲಿಯೇ ಅತ್ಯಂತ ಶಕ್ತಿಯನ್ನ ಆ ಪರಬ್ರಹ್ಮ ಇರಿಸಿ ಈ ಸರ್ವ ಜನರೂ ಉದ್ಧಾರವಾಗ್ಲಿ ಎನ್ನುವ ಏಕೈಕ ಉದ್ದೇಶದಿಂದ ಮಹಾಸ್ವಾಮಿ ತನ್ನ ಭಕ್ತರಾದಂತಹ ಸಂತ ಶ್ರೇಷ್ಠ ರಾಜಾರಾಮರು, ಸಂತ ಮಾತಾ ವಿಠಾಬಾಯಿ, ಶಿವಶಾಸ್ತ್ರಿಗಳು ಇವರ ಮೂಲಕ ಭಕ್ತಿಯ ಪ್ರವಾಹವನ್ನೇ ಹರಿಸಿದ್ದಾನೆ. ಆತ್ಮೀಯ ಗುರುಬಂಧುಗಳೇ, ಮಹಾಸ್ವಾಮಿ ಈ ಒಂದು ಮಾಸ ಕಾರ್ತೀಕ ಕೃಷ್ಣ ಪಕ್ಷ ಷಷ್ಠಿ ತಿಥಿಯೊಂದು ಸ್ವಾಮಿ 8 ವರ್ಷದ ಬಾಲಕನಾಗಿ ಲೀಲೆಯನ್ನ ತೋರಿದ. ಬಹುಧ್ಯಾನ ಸಂವತ್ಸರದಲ್ಲಿ ಆ ಮಹಾಸ್ವಾಮಿ ಈ ಒಂದು ಭೂಮಿಯಲ್ಲಿ ಅವತರಿಸುವಂತಹ ಸುಯೋಗ ಅಂತಕ್ಕದ್ದು ಒದಗಿ ಬಂತು. ಮಹಾಸ್ವಾಮಿಯ ಈ ಹಿಂದಿನ ವಿಚಾರವನ್ನ ನಾವು ನೋಡ್ತಾ ಬಂದ್ರೆ, ಈತ ಮತ್ತೆ ಸಂತಶ್ರೇಷ್ಠ ರಾಜಾರಾಮರ ಒಂದು ಸಂಬಂಧವನ್ನ ನೋಡ್ತಾ ಬಂದ್ರೆ ಅದು ಇಂದಿನಣ್ಣಿಯದಲ್ಲ. ಸಂತಶ್ರೇಷ್ಠ ರಾಜಾರಾಮರು ಮೊದಲನೆಯ ಒಂದು ಪ್ರಹ್ಲಾದನಾಗಿ, ನಂತರ ರಾಮಾವತಾರದಲ್ಲಿ ಅಂಗದನಾಗಿ, ಕೃಷ್ಣಾವತಾರದಲ್ಲಿ ಉದ್ಧವನಾಗಿ, ನಾಮದೇವ ತುಕಾರಾಮ ರಾಜರಾಮರಾಗಿ ಹೀಗೆ ಮಹಾಸ್ವಾಮಿಯೊಂದಿಗೆ ಲೀಲೆಯಾಡುತ್ತಾ ಬಂದಿರೋರು. ಹಾಗೆ ಸಂತ ಮಾತಾ ವಿಠಾಬಾಯಿಯು ಕೂಡ ಅಷ್ಟೇನೆ. ಆಕೆ ಮೊದಲನೆಯ ಒಂದು ಮಹಾಸ್ವಾಮಿಯ ಒಂದು ಅವತಾರದಲ್ಲಿ ಆಕೆ ಏನು ಪದ್ಮಿನಿಯಾಗಿ, ರಾಮಾವತಾರದಲ್ಲಿ ಮಂತರ ಆಗಿ, ಕೃಷ್ಣಾವತಾರದಲ್ಲಿ ಕುಬ್ಜ ಆಗಿ, ತದನಂತರದಲ್ಲಿ ಜಹಾನಾಬಾಯಿ, ನಂತರ ವಿಠಾಬಾಯಿಯಾಗಿ ಮಹಾಸ್ವಾಮಿಯೊಂದಿಗೆ ಬಂದಂಥವ್ರು. ಸ್ವಾಮಿಯ ಈ ಒಂದು ಅವತಾರ ಏನಿದೆ ಇದು ಕಲಿಯುಗದಲ್ಲಿ ಈ ಒಂದು ಭಕ್ತರ ಒಂದು ಪಾಪವನ್ನ ತೊಳೆಯುವಂತಹ ಶ್ರೇಷ್ಠವಾದ ಅವತಾರವಾಗಿದೆ. ಉಳಿದ ಅವತಾರಗಳಲ್ಲಿ ಮಹಾಸ್ವಾಮಿ ದುಷ್ಟರನ್ನ ಶಿಕ್ಷಿಸಿದ. ಈ ಒಂದು ಅವತಾರದಲ್ಲಿ ದುಷ್ಟರನ್ನು ಕೂಡ ಶಿಕ್ಷಿಸದೆ ಕೇವಲ ತನ್ನ ವಚನಾಮೃತದಿಂದ ಅವರನ್ನು ಉದ್ಧಾರ ಮಾಡಿದ. ಇದಕ್ಕೆ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಮಹಾಸ್ವಾಮಿ ಗೊಣ್ಣಾಧಾರದಲ್ಲಿ ಏನು ಸೋಮಯಾಗವನ್ನ ಮಾಡ್ತಾ ಇರ್ತಾರೆ. ಆ ಒಂದು ಸಿದ್ಧತೆ ಅಂತಕ್ಕದ್ದು ಆರಂಭವಾಗಿರತ್ತೆ. ಆ ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಅಲ್ಲಿ ಬಂದಂತಹ ಋತ್ವಿಜರನ್ನೆಲ್ಲ ಏನು ಬರಮಾಡಿರ್ತಾರೆ. ಭಾರತದ ನಾನಾ ಪ್ರಾಂತ್ಯದಿಂದ ಆ ಋತ್ವಿಜರರ ಆಗಮನ ಅಂತಕ್ಕದ್ದಾಗಿರತ್ತೆ. ಆ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ಬರ್ತಾನೆ. ಮಹಾಸ್ವಾಮಿ ಅವನನ್ನ ಕರ್ಕೊಂಡು ಬಂದು ಇಡೀ ಒಂದು ಯಾಗ ಮಂಟಪವನ್ನ ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಹಿರಿಯ ಮಗ ಪ್ರಭಾಕರ ದೀಕ್ಷಿತರು ಆತನಿಗೆ ದಿವಾಕರ ದೀಕ್ಷಿತರು, ಪ್ರಭಾಕರ ದೀಕ್ಷಿತರು ತಮ್ಮ, ಹಿರಿಯ ಮಗ ದಿವಾಕರ ದೀಕ್ಷಿತರು ಆತನಿಗೆ ಹೊಡೆಯಲು ಹೋಗ್ತಾರೆ. ಇವನ್ ಯಾಕೆ ಇಲ್ಲಿಗೆ ಬಂದ ಅಂತ. ಆಗ ಮಹಾಸ್ವಾಮಿ ತಮ್ಮ ಮಗನನ್ನ ಸಮಾಧಾನ ಮಾಡಿ ಆತನನ್ನ ಎಲ್ಲಾ ಕಡೆಗೂ ಕೂಡ ಕರ್ಕೊಂಡು ಹೋಗಿ ಬರ್ತಾರೆ. ಮುಖ್ಯ ವೇದಿಕೆಯಲ್ಲಿ ಆ ವ್ಯಕ್ತಿ ಅದೃಶ್ಯನಾಗ್ತಾನೆ. ಜನ ಕೇಳ್ತಾರೆ, ಯಾರಾತ? ನೀವೇನು ಅವನನ್ನ ಅಷ್ಟು ಆಧಾರದಿಂದ ನೀವು ಬರಮಾಡ್ಕೊಂಡ್ರಲ್ಲ ಅಂತ. ಆಗ ಮಹಾಸ್ವಾಮಿ ಹೇಳ್ತಾರೆ, ಆತ ಏನು ಯಜ್ಞ ಪುರುಷ ಆತ. ಅಂದ್ರೆ ಯಾವ ಒಂದು ಯಜ್ಞಕ್ಕೆ ನಾವು ಹವಿಸನ್ನ ಸಮರ್ಥಿಸ್ತೇವೋ ಆ ಯಜ್ಞ ಪುರುಷನೇ, ಅಗ್ನಿದೇವನೇ ಆ ಮಹಾಸ್ವಾಮಿಯನ್ನ ಕಾಣಲು ಸ್ವತಃ ಬಂದಿದ್ದ. ತದನಂತರದಲ್ಲಿ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ರಾಮಾಯಣ ಕಾಲದ ಒಬ್ಬ ರಾಕ್ಷಸನ ಆಗಮನ ಅಂತಕ್ಕದ್ದಾಗತ್ತೆ. ಆತ ಈ ಒಂದು ಯಜ್ಞವನ್ನ ನಾಶ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಆತ ಬಂದಿರ್ತಾನೆ. ಆತನಿಗೆ ಹಣೆ ಮೇಲೆ ಒಂದೇ ಕಣ್ಣಿರತ್ತೆ. ಆತ ಈ ಯಜ್ಞವನ್ನ ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿರ್ತಾನೆ. ಮಹಾಸ್ವಾಮಿಗೆ ಗೊತ್ತಿಲ್ಲದಿರುವಂತ ವಿಚಾರ ಯಾವುದು? ಮಹಾಸ್ವಾಮಿ ಆ
ಯಜ್ಞ ನಾರಾಯಣನನ್ನ ಏನು ಅಲ್ಲಿ ಮುಖ್ಯ ವೇದಿಕೆಯಲ್ಲಿ ಆತನನ್ನ ಏನು ನಿಲ್ಲಿಸಿದ ಬಳಿಕ ಈ ಸನ್ಯಾಸಿ ವೇಷದಲ್ಲಿದ್ದಂತಹ ಈ ರಾಕ್ಷಸನ ಎದುರು ಬರ್ತಾರೆ. ಉಳಿದವರೆಲ್ಲರಿಗೂ ಕೂಡ ಮಹಾಸ್ವಾಮಿ ಏನು ಮಾನವ ರೂಪಿ ಮಹಾಸ್ವಾಮಿ ಚಿದಂಬರನಾಗಿ ಕಂಡು ಬಂದ್ರೆ, ಆ ಸನ್ಯಾಸಿ ವೇಷದಲ್ಲಿರುವಂತಹ ರಾಕ್ಷಸನಿಗೆ ಮಾತ್ರ ಕೋದಂಡಪಾಣಿಯಾಗಿ ರಾಮನಾಗಿ ಕಾಣಿಸ್ತಾ ಇದ್ದಾನೆ. ಆ ರಾಮನ ಬಾಣದ ಏಟನ್ನ ಆ ರಾಕ್ಷಸನು ಕೂಡ ಅನುಭವಿಸಿದ್ದ. ರಾಮನ ರೂಪವನ್ನ ನೋಡ್ತಿದ್ದಂತೆ ಆತ ನಡುಗಕ್ಕೆ ಪ್ರಾರಂಭ ಮಾಡ್ತಾನೆ. ಆತ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ. ಆಗ ಮಹಾಸ್ವಾಮಿಗಳು ಆತನನ್ನ ಕರ್ಕೊಂಡು ಬರ್ತಾರೆ. ಅದೇ ರಾಮಾವತಾರದಲ್ಲಾಗಿದ್ರೆ ಅಲ್ಲಿ ಸಂಹಾರ ಅಂತಕ್ಕದ್ದಾಗೋಗಿರ್ತಿತ್ತು. ಇಲ್ಲಿ ಏನಾಗಿದೆ, ಆ ರಾಕ್ಷಸನನ್ನ ಕರ್ಕೊಂಡು ಬಂದಿದ್ದಾರೆ. ಮುಖ್ಯ ಏನು ಬಾಣಸಿಗ ಏನಿದ್ದಾನೆ, ಆ ಅಡಿಗೆಯನ್ನ ಮಾಡುವಂತಹ ಬಾಣಸಿಗನಿಗೆ ಹೇಳ್ತಾ ಇದ್ದಾರೆ, ನೋಡು, ಪ್ರತಿದಿನ ಅಡಿಗೆ ಆದ ನಂತರ ಆ ಬಂಡೆ ಕಲ್ಲಿದೆಯಲ್ಲ, ಆ ಬಂಡೆ ಕಲ್ಲ ಹತ್ರ ಒಂದೊಂದು ಪರಾತದಲ್ಲಿ ಎಲ್ಲಾ ಭಕ್ಷ್ಯವನ್ನು ಅಲ್ಲಿಡಬೇಕು ಎಂಬುದಾಗಿ. ಆ ಏನು ರಾಕ್ಷಸ ಆ ಯಜ್ಞವನ್ನ ನಾಶ ಮಾಡಕ್ಕೆ ಬಂದಿದ್ದ, ಆ ರಾಕ್ಷಸನನ್ನೇ ಅಲ್ಲಿ ಕ್ಷೇತ್ರ ಪಾಲಕನನ್ನಾಗಿ ಮಾಡ್ತಾರೆ. ಆ ರಾಕ್ಷಸ ಅಷ್ಟೂ ದಿನ ಆ ಸುಗ್ರಾಸ ಭೋಜನವನ್ನ ಉಂಡು ಮಹಾಸ್ವಾಮಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ. ಇದು ಈ ಒಂದು ಅವತಾರದ ಒಂದು ಶ್ರೇಷ್ಠತೆ. ಮಹಾಸ್ವಾಮಿ ದುರ್ಜನರ ಮನಸ್ಸನ್ನು ಕೂಡ ಇಲ್ಲಿ ನೋಯಿಸದೆ ಅಲ್ಲಿ ವಚನಾಮೃತದಿಂದ ಆ ದುಷ್ಟರ ಮನಸ್ಸನ್ನು ಕೂಡ ಸಜ್ಜನರನ್ನಾಗಿ ಮಾಡಿದಂತಹ ಒಂದು ಶ್ರೇಷ್ಠ ಅವತಾರ ಇದಾಗಿದೆ. ಪೂಜ್ಯರಾದಂತಹ ಮಾರ್ತಾಂಡ ದೀಕ್ಷಿತರು ಏನು ಕೃಷ್ಣಾವತಾರದಲ್ಲಿ ವಸುದೇವನಾಗಿಯೂ ಲಕ್ಷ್ಮೀ ಮಾತೆ ದೇವಕಿಯೂ ಆಗಿ ಇದ್ದರು. ಆ ವಸುದೇವ ಮತ್ತೆ ದೇವಕಿಯರು ಒಮ್ಮೆ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ, ಸ್ವಾಮಿ, ನಾವು ನಿಮ್ಮ ತಂದೆ ತಾಯಿಯಾಗಿ ಬಂದ್ವಿ, ಆದ್ರೆ ಬಾಲ್ಯವನ್ನ ನೀನು ಯಶೋಧಾನಂದನರಲ್ಲೂ ಯೌವನವನ್ನು ಪಾಂಡವರಲ್ಲೂ ಕಳೆದೆ, ನಿನ್ನ ಬಾಲ್ಯ ಯೌವನವನ್ನ ನಾವು ನೋಡಕ್ಕಾಗ್ಲಿಲ್ಲ ಎಂಬುದಾಗಿ. ಆಗ ಶ್ರೀಕೃಷ್ಣ ಪರಮಾತ್ಮ, ಮುಂದೆ ನಾನು ಅವತಾರವನ್ನ ತಾಳ್ತೇನೆ, ಆಗ ನಿಮ್ಮ ಕೋರಿಕೆಯನ್ನ ನಾನು ನೆರವೇರಿಸ್ತೇನೆ ಎಂಬುದಾಗಿ ಏನು ವಚನವನ್ನ ಕೊಟ್ಟಿದ್ರು, ಆ ಪ್ರಕಾರವಾಗಿ ಆ ವಸುದೇವನೇ ಕಲಿಯುಗದಲ್ಲಿ ಮಾರ್ತಾಂಡ ದೀಕ್ಷಿತರಾಗಿ, ದೇವಕಿಯೇ ಲಕ್ಷ್ಮೀ ಮಾತೆಯಾಗಿ, ಈ ಶ್ರೀಕೃಷ್ಣನೇ ಚಿದಂಬರನಾಗಿ ಅವತರಿಸಿ ಬಂದ. ಚಿದಂಬರನ ಅವತಾರದ ಒಂದು ಶ್ರೇಷ್ಠತೆ ಏನಪ್ಪಾ ಅಂದ್ರೆ, ದತ್ತಾತ್ರೇಯನಲ್ಲಿ ನಾವು ಯಾವ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಬೇರ್ಪಡಿಸುವುದು ದುಸಾಧ್ಯವೋ, ಹಾಗೆಯೇ ಈ ಒಂದು ಅವತಾರದಲ್ಲಿ ಹರಿಹರರ ಸಂಯುಕ್ತ ಅವತಾರವಾಗಿ ಇಲ್ಲಿ ಮಹಾಸ್ವಾಮಿಯನ್ನು ನಾವು ನೋಡ್ತಾ ಇದ್ದೇವೆ. ಸಂತ ಶ್ರೇಷ್ಠರಾದಂತಹ ರಾಜಾರಾಮರು ಶ್ರೀ ಚಿದಂಬರ ಮಹಾಸ್ವಾಮಿಯನ್ನ ಸಾಕ್ಷಾತ್ ಶ್ರೀಮನ್ ನಾರಾಯಣ ಎಂಬುದಾಗಿ ತಮ್ಮ ಅಭಂಗದಲ್ಲಿ ವರ್ಣಿಸಿದರೆ, ಮಗದೊಬ್ಬ ಶ್ರೇಷ್ಠ ಭಕ್ತರಾದಂತಹ ಶಿವಶಾಸ್ತ್ರಿಗಳು ಶ್ರೀ ಚಿದಂಬರ ಮಹಾಸ್ವಾಮಿಗಳನ್ನ ಕೈಲಾಸವಾಸಿಯಾದ ಸಾಂಬ ಸದಾಶಿವ ಎಂಬುದಾಗಿ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಹಾಗಂತ ನಾವು ಗೊಂದಲಕ್ಕೆ ಬೀಳುವುದು ಬೇಡ. ಹರಿಹರರ ಸಂಯುಕ್ತ ಅವತಾರವೇ ಶ್ರೀ ಚಿದಂಬರನ ಅವತಾರ ಅಂತಕ್ಕದ್ದಾಗಿದೆ. ಹಾಗಾಗಿ ನಾವು ಶ್ರೀ ಚಿದಂಬರನ ಒಂದು ನಾಮಾನುಸಂಧಾನವನ್ನ ಮಾಡುವುದರ ಮೂಲಕ ಈ ಒಂದು ಕಲಿಯುಗದಲ್ಲಿ ಮಾನವ ಜನ್ಮವನ್ನ ನಾವು ಸಾರ್ಥಕ ಮಾಡಿಕೊಳ್ಳಬೇಕಾಗಿದೆ. ನಾಮಸ್ಮರಣೆಯಿಂದ ಏನೆಲ್ಲ ಆಗಬಹುದು ಅನ್ನುವಂಥದ್ದಕ್ಕೆ ಒಂದೇ ಒಂದು ಉದಾಹರಣೆಯನ್ನ ಈ ಒಂದು ಆಖ್ಯಾನದಲ್ಲಿ ನಾನು ಕೊಡುವಲು ಮುಂದಾಗ್ತಾ ಇದ್ದೇನೆ. ಶ್ರೀ ಚಿದಂಬರ ಮಹಾಸ್ವಾಮಿಗಳ ಕಾಲದಲ್ಲಿ ಒಬ್ಬ ಏನು ಶಿರಸಿಯಿಂದ ಒಬ್ಬ ಬ್ರಾಹ್ಮಣ ಅಂತಕ್ಕೋನು ತನ್ನ ಒಂದು 16ನೆಯ ವಯಸ್ಸಿನಲ್ಲಿ ಪರಬ್ರಹ್ಮನನ್ನ ಕಾಣಬೇಕು ಎಂಬುದಾಗಿ ಹೊರಟು ಬಿಡ್ತಾನೆ. ಆತ ಪತಾಂಜಲಿಯ ಯೋಗಾಭ್ಯಾಸವನ್ನ ಅಭ್ಯಾಸ ಮಾಡ್ತಾನೆ. ತದನಂತರ ಅನೇಕ ಯಜ್ಞ ಯಾಗಾದಿಯಲ್ಲಿ ಆತ ಭಾಗವಹಿಸ್ತಾನೆ. ಕಠೋರವಾದ ತಪಸ್ಸನ್ನ ಮಾಡ್ತಾನೆ. ಹಿಮಾಲಯ, ಋಷಿಕೇಶ, ಬದರಿನಾಥ ಹೀಗೆ ಎಲ್ಲಾ ಪ್ರಮುಖ ಕ್ಷೇತ್ರದಲ್ಲೂ ಕೂಡ ಆತ ಅನುಷ್ಠಾನವನ್ನ ಮಾಡ್ತಾನೆ. ಆತನಿಗೆ ಈಗ ಹೆಚ್ಚು ಕಮ್ಮಿ 60 ವರ್ಷವಾಗುತ್ತಾ ಬಂದಿದೆ. ಆದ್ರೂ ಕೂಡ ಆ ಪರಬ್ರಹ್ಮನ ಸಾಕ್ಷಾತ್ಕಾರ ಅಂತಕ್ಕದ್ದು ಆತನಿಗಾಗಿಲ್ಲ. ಆತ ಯೋಚನೆ ಮಾಡ್ತಾ ಇದ್ದಾನೆ,
ನನ್ನ ಜೀವನದ ಬಹು ಸಮಯ, ಅಮೂಲ್ಯವಾದ ಸಮಯ ಅಂತಕ್ಕದ್ದಾಗಿ ಹೋಯ್ತು. ಇಲ್ಲಿಯವರೆಗೆ ನಾನು ಅನುಷ್ಠಾನವನ್ನ ಮಾಡದೆ, ಪರಬ್ರಹ್ಮನ ನಾಮಸ್ಮರಣೆಯನ್ನ ಮಾಡದೆ, ಯಜ್ಞ ಯಾಗಾದಿಗಳನ್ನ ನಾನು ಭಾಗ ತಗೊಂಡೆ. ಆದ್ರೂ ಕೂಡ ನನಗೆ ಪರಮಾತ್ಮನ ದರ್ಶನ ಅಂತಕ್ಕದ್ದಾಗಿಲ್ಲ. ಇನ್ನು ಈ ದೇಹದಲ್ಲಿ ಮುಪ್ಪು ಅಂತಕ್ಕದ್ದು ಆವರಿಸ್ಕೊಳ್ತಾ ಇದೆ. ಇನ್ನು ಈ ದೇಹದಲ್ಲಿ ಈ ಜೀವ ಇದ್ದು ಏನು ಪ್ರಯೋಜನ ಎಂದು ಆತ ಕಾಶಿಯಲ್ಲಿ, ಗಂಗೆಯಲ್ಲಿ ತಾನು ಜಲ ಸಮಾಧಿ ಆಗಬೇಕು ಎಂಬುದಾಗಿ ಮುಂದಾದಂತ ಸಂದರ್ಭದಲ್ಲಿ ಆತನ ಮನೋನೇತ್ರದಲ್ಲಿ ಶ್ರೀಮನ್ ನಾರಾಯಣ ಕಾಣಿಸ್ಕೊಂಡಿದ್ದಾನೆ. ಶಂಖಚಕ್ರ ಗದ ಪದ್ಮಧಾರಿಯಾದ ಶ್ರೀಮನ್ ನಾರಾಯಣ ಆತನ ಮನೋನೇತ್ರದಲ್ಲಿ ಕಾಣಿಸಿಕೊಂಡು, ನಾನೀಗ ಮುರುಗೋಡಿನಲ್ಲಿ ಚಿದಂಬರ ಎಂಬುದಾಗಿ ಲೀಲೆಯನ್ನ ಆಡುತ್ತಾ ಇದ್ದೇನೆ, ನೀನು ಬಂದು ನನ್ನ ದರ್ಶನವನ್ನ ತೆಗೆದುಕೋ ಎಂಬುದಾಗಿ ಅಂತರ್ಧಾನರಾಗಿದ್ದಾರೆ. ಹೀಗೆ ಆ ನಾರಾಯಣನ ಆಜ್ಞೆಯ ಮೇರೆಗೆ ಆ ಸಾಧುಗಳು ಮಹಾಸ್ವಾಮಿಯ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಅಲ್ಲಿಂದ ತಮ್ಮ ಪೂರ್ವಜರನ್ನ ಭೇಟಿಯಾಗಬೇಕೆಂದು ಶಿರಸಿ ಪ್ರಾಂತ್ಯಕ್ಕೆ ಬಂದಿದ್ದಾರೆ. ಶಿರಸಿಯ ಜನರೆಲ್ಲರೂ ಕೂಡ ಅವರನ್ನ ಸಾಧು ಮಹಾರಾಜ್ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಅಲ್ಲಿ ಆ ಒಂದು ದಂಪತಿಗಳು, ಆ ದಂಪತಿಗಳಿಗೆ ಒಬ್ಬ ಸುಶೀಲಾದೇವಿ ಅನ್ನುವಂತಹ ಒಬ್ಬ ಹುಡುಗಿ ಇದ್ದಳು. ಈ ಸುಶೀಲಾದೇವಿಯ ತಾಯಿಯ ಅಣ್ಣನೇ ಈ ಸಾಧು ಮಹಾರಾಜ ಆಗಿದ್ದರು. ಆ ಸಾಧುಗಳು ತಮ್ಮ ತಂಗಿಯ ಮನೆಗೆ ಬಂದಿದ್ದಾರೆ. ಆ ತಂಗಿ ತನ್ನ ಅಣ್ಣನನ್ನ ಕಂಡು ಅತ್ಯಂತ ಸಂತೋಷ ಪಟ್ಟಿದ್ದಾಳೆ. ಆಕೆ ಹೇಳ್ತಾ ಇದ್ದಾಳೆ, ಬಾಲ್ಯದಲ್ಲಿ ಕಳೆದುಕೊಂಡ ಅನರ್ಘ್ಯ ರತ್ನ ಮತ್ತೆ ನಮಗೆ ಸಿಕ್ಕಿದೆ ಅಣ್ಣ, ಮತ್ತೆ ನೀನೆಲ್ಲೂ ಕೂಡ ಹೋಗಬೇಡ ಎಂಬುದಾಗಿ. ಆಗ ಸಾಧು ಮಹಾರಾಜ್ ಹೇಳ್ತಾ ಇದ್ದಾರೆ, ತಂಗಿ, ಆ ಪರಮಾತ್ಮನ ಇಚ್ಛೆ ಹೇಗಿದೆಯೋ ಹಾಗಾಗ್ಲಿ ಎಂಬುದಾಗಿ. ಹೀಗೆ ಸಾಧು ಮಹಾರಾಜ್ ಅವರು ಆ ಒಂದು ಶಿರಸಿ ಪ್ರಾಂತ್ಯದಲ್ಲಿ ಏನು ಸುಶೀಲೆಯ ಮನೆಯಲ್ಲಿ ಇದ್ದಾರೆ. ಜನರೆಲ್ಲರೂ ಕೂಡ ಅವರನ್ನ ಸಾಧು ಮಹಾರಾಜ್ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಆ ಸಾಧು ಮಹಾರಾಜ್ ಅವರು ಏನು ಅಲ್ಲಿರುವಂತಹ ಜನರಿಗೆಲ್ಲರಿಗೂ ಕೂಡ ಆ ಪರಮಾತ್ಮನ ನಾಮಸ್ಮರಣೆಯನ್ನ, ನಾಮಾನುಸಂಧಾನವನ್ನ ಯಾವ ರೀತಿ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ದಿನ ಸುಶೀಲೆಯ ತಂದೆ ಕೇಳ್ತಾ ಇದ್ದಾನೆ, ಸ್ವಾಮಿ, ನಮಗೆ ಪರಮಾತ್ಮನ ಒಂದು ಭಕ್ತಿ ಇಲ್ಲದೆ ಕೇವಲ ನಾಮಸ್ಮರಣೆಯನ್ನ ಮಾಡುತ್ತಾ ಹೋದರೆ ಅದರಿಂದ ನಮಗೆ ಫಲ ಅಂತಕ್ಕದ್ದು ಸಿಕ್ಕತ್ತೆಯೇ ಎಂಬುದಾಗಿ. ಆಗ ಸಾಧು ಮಹಾರಾಜ್ ಹೇಳ್ತಾ ಇದ್ದಾರೆ, ನೋಡಪ್ಪ, ಒಂದು ಕೆಂಡ, ನಿಗಿ ಹೊಳೆಯುತ್ತಿರುವಂತಹ ಕೆಂಡ, ಅದನ್ನ ನೋಡಿದಂತಹ ಒಂದು ಮಗು ಆಕರ್ಷಿತವಾಗಿ ಆ ಕೆಂಡವನ್ನ ಹೋಗಿ ಮುಟ್ಟಿದರೆ ಕೆಂಡ ಆ ಮಗುವಿನ ಅಜ್ಞಾನವನ್ನ ಕಂಡು ಸುಡುವಂಥದ್ದು ಬಿಟ್ಟೀತೆ. ಕೆಂಡದ ಗುಣವೇನು? ಸುಡುವಂಥದ್ದು. ಹಾಗೆಯೇ ಗೊತ್ತಿದ್ದೇ ಆಗಲಿ ಗೊತ್ತಿಲ್ಲದೆ ಆಗಲಿ ನೀನು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋದದ್ದೇ ಆದಲ್ಲಿ ಅದರ ಫಲ ನಿನಗೆ ಇಂದಲ್ಲ ನಾಳೆ ಸಿಕ್ಕೇ ಸಿಕ್ಕುತ್ತೆ ಎಂಬುದಾಗಿ ಆ ಸಾಧು ಮಹಾರಾಜ್ ಹೇಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಆ ಸುಶೀಲಾದೇವಿ ಆ ಮಾವನ ಬಳಿಗೆ ಬಂದು ಕೇಳ್ತಾ ಇದ್ದಾಳೆ, ಮಾವ, ನಾನು ಚಿಕ್ಕ ಹುಡುಗಿ, ನನಗೂ ಕೂಡ ಆ ಪರಮಾತ್ಮನ ದರ್ಶನವಾಗಬಲ್ಲದೆ, ಆ ಪರಮಾತ್ಮನು ಕೂಡ ನನಗೆ ದರ್ಶನವನ್ನ ನೀಡಬಲ್ಲನೆ ಎಂಬುದಾಗಿ. ಆ ಮಗುವಿನ ಮುಗ್ಧ ಭಕ್ತಿಯನ್ನ ಕಂಡಂತಹ ಸಾಧು ಮಹಾರಾಜ್ ಹೇಳ್ತಾ ಇದ್ದಾರೆ, ತಂಗಿ, ಖಂಡಿತವಾಗಿಯೂ ಕೂಡ ನೀನು ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡು. ಬಾಲ್ಯದಲ್ಲಿ ಮಕ್ಕಳ ಮನಸ್ಸು ಶುದ್ಧವಾಗಿರುತ್ತದೆ, ದೊಡ್ಡವನ ಮನಸ್ಸು ಸಾಂಸಾರಿಕ ವಿಷಯದಿಂದ ಕಲುಷಿತವಾಗಿರುತ್ತದೆ. ನೀನಿನ್ನು ಚಿಕ್ಕವಳು, ನಿನ್ನ ಮನಸ್ಸು ಶುದ್ಧವಾಗಿದೆ, ನೀನು ಏಕನಿಷ್ಠೆಯಿಂದ ಆ ಚಿದಂಬರನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋಗು. ಖಂಡಿತವಾಗಿಯೂ ಕೂಡ ಆ ಪರಮಾತ್ಮನಿಗೆ ದರ್ಶನವನ್ನು ನೀಡಿ ನಿನಗೆ ಕೃಪೆಯನ್ನ ಮಾಡುತ್ತಾನೆ. ನಾನೇ ನಿನ್ನನ್ನ ಮಹಾಸ್ವಾಮಿಯ ಬಳಿಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ, ಆದ್ರೆ ನನಗೆ ವೃದ್ಧಾಪ್ಯ ಅಂತಕ್ಕದಿದೆ. ಆದರೂ ಕೂಡ ನನ್ನ ತಪಸ್ಶಕ್ತಿ ನಿನ್ನನ್ನ ಕಾಯುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಗ ಆ ಬಾಲಕಿ ಮುಂದುವರೆದು ಹೇಳ್ತಾ ಇದ್ದಾಳೆ, ಮಾವ, ನಾವು ನಾಮಸ್ಮರಣೆ ಮಾಡೋದಿಕ್ಕೆ ಬೇರೆ ಇನ್ನೇನಾದರೂ ವಿಶಿಷ್ಟವಾದ ಆಸನ ಅಂತಕ್ಕದ್ದು ಏನಾದ್ರೂ ಇದೆಯೇ? ಪರಮಾತ್ಮ ನಮಗೆ ಒಲಿಯೋದಕ್ಕೆ ಏನಾದ್ರೂ ಸುಲಭೋಪಾಯ ಇದೆಯೇ ಎಂಬುದಾಗಿ. ಆಗ ಸಾಧು ಮಹಾರಾಜ್ ಹೇಳ್ತಾ ಇದ್ದಾರೆ, ನೋಡಮ್ಮ, ಇದು ಅತ್ಯಂತ ಗೋಪ್ಯವಾದದ್ದು, ಆದ್ರೆ ನಿನಗಲ್ಲದೆ ಇನ್ಯಾರಿಗೆ ಹೇಳಲಿ? ನೋಡು, ಸಾಧಕನಾದವನು ತನ್ನ ಮನಸ್ಸನ್ನ ಆ ಪರಮಾತ್ಮನ ನಾಮದಲ್ಲಿ ಲೀನಗೊಳಿಸಬೇಕು. ಇದನ್ನ ಮನೋಲಯ ಎಂಬುದಾಗಿ ಕರೆಯುತ್ತಾರೆ ಎಂಬುದಾಗಿ. ಆ ಚಿಕ್ಕ ಹುಡುಗಿಗೆ, ಸುಶೀಲಾದೇವಿಗೆ ಅದೇನು ಗೊತ್ತಾಗಲಿಲ್ಲ. ಅವಳು ಮತ್ತೆ ಕೇಳ್ತಾ ಇದ್ದಾಳೆ, ಮಾವ, ಮನಸ್ಸು ಅಂದ್ರೆ ಏನು, ಮನೋಲಯ ಅಂದ್ರೆ ಏನು, ನನಗೇನು ಗೊತ್ತಾಗ್ತಿಲ್ಲ ಎಂಬುದಾಗಿ.
ಆಗ ಸಾಧು ಮಹಾರಾಜ್ ಹೇಳ್ತಾರೆ, ನೋಡು ಮಗಳೇ, ನೀನು ಬಾಯಿಂದ ಶಿವಚಿದಂಬರ ನಾಮಸ್ಮರಣೆಯನ್ನ ಮಾಡುತ್ತಾ ಹೋಗು. ಬಾಯಲ್ಲಿ ನಡೆಯುವಂತಹ ಆ ನಾಮಸ್ಮರಣೆ ನಿಂತು ನಿನ್ನೊಳಗೆ ನಿನಗೆ ಅರಿವಿಲ್ಲದಂತೆ ನಡೆಯುತ್ತಾ ಹೋಗುತ್ತದೆ. ಅದೇ ಮನೋಲಯ ಎಂಬುದಾಗಿ. ಸುಶೀಲಾದೇವಿ ಆ ಮಾವನಿಗೆ ನಮಸ್ಕಾರ ಹಾಕಿ ಅಲ್ಲೇ ಆಕೆ ಶ್ರೀ ಚಿದಂಬರನ ನಾಮಸ್ಮರಣೆಯನ್ನ ಮಾಡಲಿಕ್ಕೆ ಮುಂದಾಗುತ್ತಾಳೆ. ಕೆಲವೇ ಕ್ಷಣದಲ್ಲಿ ಆಕೆಯ ಒಂದು ಮನಸ್ಸು ಸಹಜವಾಗಿ ಚಿದಂಬರನ ನಾಮದಲ್ಲಿ ಲೀನವಾಗುತ್ತದೆ. ಆಕೆ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ವಿದೇಹ ಸ್ಥಿತಿಯಲ್ಲಿರುತ್ತಾಳೆ. ಹೀಗೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಆದ್ಮೇಲೆ ಅವಳು ಸಹಜವಾಗಿ ಕಣ್ತರಿಯುತ್ತಾಳೆ. ಮಾವ ನಗುನಗುತ್ತಾ ನಿಂತಿರುತ್ತಾರೆ. ಆಗ ಆ ಸುಶೀಲಾದೇವಿ ಮಾವನನ್ನ ಕುರಿತು ಹೇಳುತ್ತಾ ಇದ್ದಾಳೆ, ಮಾವ, ನಾನು ಈ ರೀತಿ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುವ ಆ ಸಂದರ್ಭದಲ್ಲಿ ನನಗೆ ದಿವ್ಯ ನಾದ ಅಂತಕ್ಕದ್ದು ಕೇಳ್ತು, ಕೊಳಲಿನ ನಾದ ಅಂತಕ್ಕದ್ದು ನನಗೆ ಕೇಳಿಸ್ತಾ ಇತ್ತು ಎಂಬುದಾಗಿ. ಆಗ ಅವ್ರು ಹೇಳುತ್ತಾರೆ, ಮಗಳೇ, ನೀನು ಅತ್ಯಂತ ಶ್ರೇಷ್ಠ ಭಕ್ತಳಾಗಿರುವಿ. ಅಂತರಂಗದ ಭಕ್ತರಿಗೆ ಮಾತ್ರ ಆ ಪರಮಾತ್ಮ ಈ ಒಂದು ದಿವ್ಯ ನಾದವನ್ನ ಆತ ನೀಡುತ್ತಾನೆ. ನೀನು ಅನೇಕ ಜನ್ಮದಿಂದ ಸಾಧನ ಮಾಡುತ್ತಾ ಬಂದಿರುವಿ. ಈ ಜನ್ಮದಲ್ಲಿ ಅದು ಪೂರ್ಣವಾಗಲಿದೆ. ಆದ್ದರಿಂದಲೇ ನಿನಗೆ ಈ ಎಲ್ಲಾ ರೀತಿಯಾದ ವಾತಾವರಣಗಳು ಏರ್ಪಟ್ಟಿದೆ. ಆಯ್ತು ಮಗಳೇ, ನೀನಿನ್ನು ಈ ಒಂದು ಸಾಧನವನ್ನ ಮಾಡುತ್ತಾ ಹೋಗು. ಆ ಭಗವಂತ ನಿನ್ನ ಮೇಲೆ ಸಂಪೂರ್ಣವಾಗಿ ಕೃಪೆ ಮಾಡುತ್ತಾನೆ. ನನ್ನ ಸಂಪೂರ್ಣ ಆಶೀರ್ವಾದ ನಿನಗಿದೆ ಎಂಬುದಾಗಿ ಆ ಸಾಧು ಮಹಾರಾಜ್ ಅವರು ಹೇಳುತ್ತಾರೆ. ತದನಂತರದಲ್ಲಿ ಅವರು ಹೇಳ್ತಾ ಇದ್ದಾರೆ, ಮಗಳೇ, ನನ್ನ ಈ ದೇಹಕ್ಕೆ ವಯಸ್ಸಾಯ್ತು. ಈಗ ನಾನು ಈ ವಾಯುವನ್ನ ಸ್ತಂಭನಗೊಳಿಸಿ ಆ ಪರಮಾತ್ಮನಲ್ಲಿ ಈ ಜೀವಾತ್ಮವನ್ನ ಲೀನ ಮಾಡುತ್ತೇನೆ. ನೀನು ನನ್ನ ಶ್ರೇಷ್ಠ ಭಕ್ತಳಾಗಿರುವುದರಿಂದ ನಿನಗೆ ಈ ಮಾತನ್ನು ತಿಳಿಸುತ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಅವರು ತಮ್ಮ ಜೀವಾತ್ಮವನ್ನ ಆ ಪರಮಾತ್ಮನ ಚರಣದಲ್ಲಿ ಲೀನ ಮಾಡಿದ್ದಾರೆ. ಅವರ ದೇಹ ಜಡವಾಗಿ ಒಂದು ಕಡೆ ಹೊರಗಿದೆ. ಇದರಿಂದ ಭಯಭೀತಳಾದಂತಹ ಆ ಸುಶೀಲಾದೇವಿ ತಾಯಿಗೆ ಈ ಎಲ್ಲಾ ವರ್ತಮಾನವನ್ನ ತಿಳಿಸಿದ್ದಾಳೆ. ಆ ಒಂದು ವಿಚಾರ ಇಡೀ ಒಂದು ಶಿರಸಿ ಪ್ರಾಂತ್ಯಕ್ಕೆ ಹಬ್ಬಿದೆ. ಸಾಧು ಮಹಾರಾಜರ ವಿಯೋಗದಿಂದಾಗಿ ಜನರೆಲ್ಲರೂ ಕೂಡ ದುಃಖಭರಿತರಾಗಿದ್ದಾರೆ. ಆಗಬೇಕಾದಂತಹ ಸಂಸ್ಕಾರಗಳೆಲ್ಲವೂ ಕೂಡ ಆಗಿ ಹೋದವು. ಆದರೆ ಸುಶೀಲಾದೇವಿ ಮಾತ್ರ ಸಾಧು ಮಹಾರಾಜ್ ಅವರು ಹಾಕಿಕೊಟ್ಟಂತಹ ಮಾರ್ಗವನ್ನ ಚಾಚು ತಪ್ಪದೆ ಅನುಸರಿಸುತ್ತಾ ಇದ್ದಳು. ಸುಶೀಲಾದೇವಿ ಮನೆಯಲ್ಲಿ ಹಿರಿಯ ಹೆಣ್ಣು ಮಗಳಾಗಿದ್ದರಿಂದ ತಾಯಿ ಅವಳಿಗೆ ಮೇಲಿಂದ ಮೇಲೆ ಕೆಲಸಕ್ಕೆ ಕರೆಯುತ್ತಾ ಇದ್ದಳು. ಹಾಗಾಗಿ ಸುಶೀಲಾದೇವಿ ತನಗೆ ಈ ಚಿದಂಬರನ ನಾಮಸ್ಮರಣೆಯನ್ನ ಮಾಡುವಲ್ಲಿ ಭಂಗವಾಗುತ್ತದೆ ಎಂಬುದಾಗಿ ಆಕೆ ಆ ಒಂದು ಏಕಾಂತ ಸ್ಥಳಕ್ಕೆ ಆಕೆ ಹೊರಟಿದ್ದಾಳೆ. ಸುಶೀಲೆ ಆ ಒಂದು ಶಿರಸೆಯಿಂದ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಬೇಕಾದಷ್ಟು ಪ್ರಶಾಂತವಾದ ವಾತಾವರಣ ಇರ್ತಿತ್ತು. ಆಕೆ ತಾನು ಕೂಡುವ ಸ್ಥಳದಲ್ಲಿ ಮರಾಠಿಯಲ್ಲೇ ಚಿದಂಬರ ಎಂಬುದಾಗಿ ಬರೆಯುತ್ತಾ ಇದ್ದಳು. ಯಾಕೆಂದ್ರೆ ಅವರ ಮಾತೃಭಾಷೆ ಮರಾಠಿಯಾಗಿತ್ತು. ಹೀಗೆ ಆಕೆ ಚಿದಂಬರ ಎಂಬುದಾಗಿ ಬರೆದು ಅಲ್ಲಿ ಆ ನಾಮಸ್ಮರಣೆಯನ್ನ ಮಾಡುತ್ತಾ ಇದ್ದಳು. ಹೀಗೆ ಅವಳು ನಾಮಸ್ಮರಣೆಯನ್ನ ಮಾಡುತ್ತಾ ಮಾಡುತ್ತಾ ಸಹಜವಾಗಿ ಭಾವ ಸಮಾಧಿಯಲ್ಲಿ ಮುಳುಗಿ ಹೋಗುತ್ತಾ ಇದ್ದಳು. ಹೀಗಿರಬೇಕಾದ್ರೆ ಜನರೆಲ್ಲರೂ ಕೂಡ ಆಕೆಯ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ಈಕೆ ದಿನ ಬೆಳಗಾದರೆ ಒಬ್ಬಳೇ ಹೋಗುತ್ತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾಳೆ, ಏನ್ ಕತೆ ಎಂಬುದಾಗಿ. ಈ ಒಂದು ವಿಚಾರ ಸುಶೀಲೆಯ ತಂದೆ ತಾಯಿಗಳಿಗೆ ಗೊತ್ತಾಗಿದೆ. ಸುಶೀಲೆಯ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ, ಮಗಳೇ, ನೀನು ದಿನ ಬೆಳಗಾದರೆ ಎಲ್ಲಿಗೆ ಹೋಗುತ್ತಾ ಇದ್ದೀಯಾ ಎಂಬುದಾಗಿ. ಆಗ ಆಕೆ ಹೇಳ್ತಾ ಇದ್ದಾಳೆ, ಅಮ್ಮ, ಮಾವ ನನಗೆ ಚಿದಂಬರನ ಮಹಾಮಂತ್ರ ಉಪದೇಶವನ್ನ ಮಾಡಿದ್ದಾರೆ. ಆ ಮಹಾಸ್ವಾಮಿಯ ನಾಮಸ್ಮರಣೆಯನ್ನು ಮಾಡಲು ನಾನು ಏಕಾಂತ ಸ್ಥಳಕ್ಕೆ ಹೋಗುತ್ತಾ ಇದ್ದೇನೆ ಎಂಬುದಾಗಿ. ಆಗ ಅವ್ರು ಹೇಳ್ತಾರೆ, ಮಗಳೇ, ನೀನು ದೊಡ್ಡವಳಾಗಿರುವೆ, ಇನ್ನು ಮುಂದೆ ಈ ರೀತಿ ಏಕಾಂತ ಪೂಜೆಯನ್ನ ನಿಲ್ಲಿಸು. ನಾವು ನಿಮಗೆ ಒಂದು ವರವನ್ನ ಹುಡುಕುತ್ತಿದ್ದೇವೆ, ನಿನಗೆ ನಾವು ಮದುವೆಯನ್ನು ಮಾಡುತ್ತೇವೆ ಎಂಬುದಾಗಿ. ಆಗ ಸುಶೀಲಾದೇವಿ ಹೇಳುತ್ತಾ ಇದ್ದಾಳೆ, ಇಲ್ಲ ಅಮ್ಮ, ನನಗೆ ಈ ವಿವಾಹಾದಿಗಳು ಬೇಡ. ನಾನು ನನ್ನ ತನುಮನವನ್ನ ಆ ಸ್ವಾಮಿಗೆ ಅರ್ಪಿಸಿರುವೆನು. ನನಗೆ ಇದ್ಯಾವುದರಲ್ಲೂ ಆಸಕ್ತಿ ಇಲ್ಲ ಎಂಬುದಾಗಿ. ಆಗ ತಾಯಿ ಹೇಳುತ್ತಾಳೆ, ಅಯ್ಯೋ, ನೀನಿನ್ನ ಚಿಕ್ಕ ಹುಡುಗಿ, ನಿನಗೆ ವಿವಾಹಾದಿಗಳನ್ನ ಮಾಡಿದ್ರೆ ನಮ್ಮ ಜವಾಬ್ದಾರಿ ಮುಗಿದಂತೆ ಎಂಬುದಾಗಿ ಆಕೆಯ ಮಾತಿಗೆ ಗಮನವನ್ನು ಕೊಡದೆ ಅವರು ವರನನ್ನ ಹುಡುಕುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದರಿಂದ ಭಯಭೀತರಾದಂತಹ ಆ ಸುಶೀಲಾದೇವಿ ಒಂದು ದಿನ ಯಾರಿಗೂ ಹೇಳದೆ ಕೇಳದೆ ಆಕೆ ಅಲ್ಲಿಂದ ಹೊರಟಿದ್ದಾಳೆ.
ಹೀಗೆ ಆಕೆ ಬೆಳಗು ಮುಂಜಾನೆ ಹೊರಟವಳು ಅವತ್ತು ಇಡೀ ನಿರಾಹಾರಳಾಗಿ ಆಕೆ ಆ ಒಂದು ದಾರಿಯನ್ನ ಸಾಗಿಸಿದ್ದಾಳೆ. ಮಾರನೇ ದಿನ ಆಕೆ ಏನು ಒಂದಿಷ್ಟು ಭಿಕ್ಷೆಯನ್ನ ಬೇಡಿದ್ದಾಳೆ. ದಾರಿಯಲ್ಲಿ ಹರಿಯುವ ಹಳ್ಳ ಕೊಳ್ಳದಲ್ಲಿ ನೀರನ್ನ ಕುಡಿದು ಆಕೆ ಮುಂದುವರೆದಿದ್ದಾಳೆ. ಆಕೆ ಉಟ್ಟ ಬಟ್ಟೆಯಲ್ಲಿ ಏನು ನಡೀತಾ ಇದ್ದಾಳೆ. ಯಾವುದೇ ಒಂದು ಸಲಕರಣೆ ಅಂತಕ್ಕದಿಲ್ಲ. ಒಂದು ಲೋಟವಾಗಲಿ, ಒಂದು ತಟ್ಟೆ ಆಗಲಿ, ಕಾಲಿಗೆ ಒಂದು ಪಾದರಕ್ಷೆಯಾಗಲಿ ಏನೂ ಇಲ್ಲದೆ ಆಕೆ ನಡೆಯುತ್ತಾ ಇದ್ದಾಳೆ. ಹೀಗೆ ಆಕೆ 2-3 ದಿನ ನಡೆದಿದ್ದಾಳೆ. ಈ ಸಂದರ್ಭದಲ್ಲಿ ಈ ಟಿಪ್ಪುವಿನಿಂದ ನೇಮಿಸಲ್ಪಟ್ಟಂತಹ ಕರೀಂ ಖಾನ ಅನ್ನುವಂಥವನು ಈ ಮೈಸೂರೇತರ ರಾಜ್ಯದಲ್ಲಿ ಆತ ಏನು ಲೂಟಿ ಮಾಡುತ್ತಾ ಸಾಗುತ್ತಾ ಬಂದಿದ್ದಾನೆ. ದಾರಿ ಮಧ್ಯದಲ್ಲಿ ಈ ಸುಶೀಲಾದೇವಿ ಹೋಗುತ್ತಿರುವುದನ್ನ ಕಂಡು ಆತ ಅಲ್ಲನೇ ನನ್ನ ಮನ ತಣಿಸುವುದಕ್ಕೆ ಈ ಸ್ತ್ರೀಯನ್ನ ಕರುಣಿಸಿದ್ದಾನೆ ಎಂದು ಭಾವಿಸಿ ತನ್ನ ಸೇವಕರಿಗೆ ಹೇಳ್ತಾ ಇದ್ದಾನೆ, ಆಕೆಯನ್ನ ನನ್ನ ಕೋಣೆಗೆ ಕರೆತಗೊಂಬನ್ನಿ ಎಂಬುದಾಗಿ. ದಾರಿಯಲ್ಲಿ ಒಬ್ಬಳೆ ಚಿದಂಬರನ ನಾಮಸ್ಮರಣೆಯನ್ನು ಮಾಡುತ್ತಾ ಹೋಗುತ್ತಾ ಇರುವ ಆ ಸುಶೀಲಾ ದೇವಿಗೆ ಈ ಯಾವ ವಿಚಾರವೂ ಗೊತ್ತಿಲ್ಲ. ಆ ಕರೀಂ ಖಾನನಿಂದ ನೇಮಿಸಲ್ಪಟ್ಟಂತಹ ಆ ಸೈನಿಕರು ಆಕೆಯ ಬಳಿಗೆ ಬಂದಿದ್ದಾರೆ. ನಡಿ ನಮ್ಮ ಕರೀಂ ಖಾನನ ಕೋಣೆಗೆ ಎಂಬುದಾಗಿ. ಆಕೆ ಯೋಚನೆ ಮಾಡ್ತಾ ಇದ್ದಾಳೆ, ಈ ತಂದೆ ತಾಯಿಗಳು ಏರ್ಪಡಿಸಿದಂತಹ ಲೌಕಿಕ ವಿವಾಹದ ಸಂಕೋಲೆಯಿಂದ ನಾನು ಹೊರ ಬಂದರೆ ಇದೆಲ್ಲಿಯ ಪಿಶಾಚಿಗಳು ನನಗೆ ಗಂಟು ಬಿದ್ವು ಎಂಬುದಾಗಿ. ಆದ್ರೆ ಅವಳಿಗೆ ಅವರೊಂದಿಗೆ ಮಾತನಾಡಲು ಇಷ್ಟ ಇರಲಿಲ್ಲ. ಮಿಗಿಲಾಗಿ ಆಕೆ ಚಿದಂಬರನ ನಾಮಸ್ಮರಣೆಯಲ್ಲಿಯೇ ತನ್ನ ಸಂಪೂರ್ಣ ವಿಶ್ವಾಸವನ್ನ ಇಟ್ಟುಕೊಂಡಿದ್ದಳು. ಆಕೆ ಆ ಸೈನಿಕರೊಂದಿಗೆ ಮಾತನಾಡುವುದರ ಬದಲಾಗಿ ಅಲ್ಲೇ ಪಕ್ಕದಲ್ಲಿ ಮಣ್ಣನ್ನ ಸ್ವಚ್ಛ ಮಾಡಿ ಅಲ್ಲಿ ಮರಾಠಿಯಲ್ಲಿ ಚಿದಂಬರ ಎಂಬುದಾಗಿ ಬರೆದು ಅಲ್ಲಿ ಆಕೆ ಚಿದಂಬರನ ನಾಮಸ್ಮರಣೆಯನ್ನು ಮಾಡುತ್ತಾ ಕೂತಿದ್ದಾಳೆ. ಇವಳು ಮಾಡುವುದನ್ನೆಲ್ಲ ನೋಡಿ ಆ ಸೈನಿಕರು ನಗಾಡುತ್ತಾ ಇದ್ದಾರೆ. ಒಬ್ಬ ಆಕೆಯನ್ನ ಮುಟ್ಟಲು ಮುಂದಾಗಿದ್ದಾನೆ. ಆ ಸಂದರ್ಭದಲ್ಲಿ ಸುಶೀಲಾದೇವಿ ಮನೋಮಯ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾಳೆ. ಆಧ್ಯಾತ್ಮಿಕದಲ್ಲಿ ಮನೋಮಯ ಪ್ರಾರ್ಥನೆಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವಿದೆ. ನಮಗೇನಾದ್ರೂ ಕಷ್ಟ ಬಂದಾಗ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ. ಹಾಗೆಯೇ ನಾವು ಆಪತ್ತಿನಲ್ಲಿದ್ದಾಗ ನಾವು ಮಹಾಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ. ಈ ಒಂದು ಪ್ರಾರ್ಥನೆಗೆ ಅತ್ಯಂತ ಶ್ರೇಷ್ಠವಾದ ಮಹತ್ವ ಅಂತಕ್ಕದ್ದಿದೆ. ಯಾವ ರೀತಿ ನಾವು ನಮ್ಮ ತಾಯಿಯ ಬಳಿ ಪ್ರಾರ್ಥನೆಯನ್ನ ಮಾಡಿ ನಮ್ಮ ಇಚ್ಛೆಯನ್ನ ನಾವು ಈಡೇರಿಸಿಕೊಳ್ಳುತ್ತೇವೋ ಹಾಗೆಯೇ ಲೋಕ ಮಾತೆಯಾದಂತಹ ಆ ಜಗನ್ಮಾತೆಯಾದಂತಹ ಆ ಚಿದಂಬರ ಮಾತೆಯಲ್ಲಿ ಆ ಸುಶೀಲಾದೇವಿ ತನ್ನ ಮನೋಮಯ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳೆ. ತಾಯಿ ಚಿದಂಬರ, ನನಗೆ ನಿನ್ನನ್ನ ಯಾವ ರೀತಿ ಕರೆಯಬೇಕೋ ನನಗೆ ಗೊತ್ತಿಲ್ಲ. ನಿನ್ನನ್ನ ಯಾವ ರೀತಿ ಕರೆದ್ರೆ ನೀನು ಓಡಿ ಬರುತ್ತೆ ನನಗೆ ಗೊತ್ತಿಲ್ಲ. ತಾಯಿ, ನಿನ್ನ ಮಗಳು ಈಗ ಸಂಕಷ್ಟದಲ್ಲಿದ್ದಾಳೆ. ಮಾನಾಪಮೆಲ್ಲವೂ ನಿನಗೆ ಅರ್ಪಿಸಿದ್ದೇನೆ ತಾಯಿ. ಈ ದುರಳರು ನನ್ನನ್ನ ಭ್ರಷ್ಟ ಮಾಡಬೇಕು ಎಂದು ನಿರ್ಧರಿಸಿದ್ದಾರೆ. ನೀನು ಸರ್ವಶಕ್ತಳಾಗಿದ್ದು ನಿನ್ನ ಮಗಳನ್ನ ನೀನು ಕಾಪಾಡದೆ ಹೋದರೆ ಸಾಧು ಜನರು ನಿನ್ನ ಬಗ್ಗೆ ಏನಂದಾರು ಆ ಬಗ್ಗೆ ನಿನಗೆ ಸ್ವಲ್ಪನಾದ್ರೂ ಗಮನ ಇರಲಿ. ನೋಡು, ನಿನಗೆ ನಾನು ಹೆಚ್ಚಿಗೆ ಹೇಳಲಾರೆ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಅದೆಲ್ಲದರ ಭಾರ ನೀನೇ ಹೊರಬೇಕು. ನಾನು ಸರ್ವಸ್ವವನ್ನು ನಿನಗೆ ಅರ್ಪಿಸಿ ಹೊರಟಿದ್ದೇನೆ ಎಂಬುದಾಗಿ ಆಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾಳೆ. ಲೋಕ ಮಾತೆಯಾದಂತಹ ಆ ಚಿದಂಬರ ಮಾತೆ ತನ್ನ ಮಗಳನ್ನ ರಕ್ಷಿಸಲಿಕ್ಕೆ ಆಗದೀತೆ. ಆಕೆ ಕ್ಷಣ ಮಾತ್ರದಲ್ಲಿ ತನ್ನ ಲೀಲೆಯನ್ನ ತೋರಿಸಿದ್ದಾಳೆ. ಆ ಮುಸಲ್ಮಾನ ಯುವಕ ಆಕೆ ನೀನೇನು ಮುಟ್ಟಬೇಕು ಅನ್ನುವಷ್ಟರಲ್ಲಿ ಆಕೆಯ ಸುತ್ತ ಪ್ರಖರವಾದಂತಹ ಅಗ್ನಿ ಜ್ವಾಲೆ ಅಂತಕ್ಕದ್ದು ಇದೆ. ಅಗ್ನಿಯಲ್ಲಿ ಕೈ ಹಾಕಿದಂತೆ ಆ ಮುಸಲ್ಮಾನನಿಗೆ ಭಾಸವಾಗಿದೆ. ಅವನು ಅಯ್ಯೋ ಅಲ್ಲ ಅಂತ ಹಿಂದೆ ಸರಿದಿದ್ದಾನೆ. ಇದರಿಂದ ಇನ್ನೊಬ್ಬನಿಗೆ ಸಿಟ್ಟು ಹೆಚ್ಚಾಗಿದೆ. ಆತ ಇದನ್ನ ಪರೀಕ್ಷಿಸಬೇಕೆಂದು ತನ್ನ ಟೊಂಕದಲ್ಲಿದ್ದಂತಹ ಖಡ್ಗವನ್ನ ತೆಗೆದು ಆಕೆ ಸುಶೀಲಾದೇವಿಗೆ ಚುಚ್ಚಲು ಮುಂದಾಗಿದ್ದಾನೆ. ಆ ಖಡ್ಗವೆಲ್ಲವೂ ಕೂಡ ನೀರಾಗಿ ಹರಿದಿದೆ. ಆತನಿಗೂ ಕೂಡ ಆ ಒಂದು ಶಾಖ ತಟ್ಟಿದೆ. ಅವರಿಬ್ಬರು ಕೂಡ ಹಿಂದೆ ಸರಿದಿದ್ದಾರೆ. ಅವರಿಬ್ಬರು ಕೂಡ ಭಯಭೀತರಾಗಿ ಕರೀಂ ಖಾನನಿಗೆ ನಡೆದಂತಹ ವಿಚಾರವನ್ನ ತಿಳಿಸಿದ್ದಾರೆ. ಆ ಕರೀಂ ಖಾನ ನಗ್ತಾ ಇದ್ದಾನೆ. ಒಬ್ಬ ಯುವತಿಯನ್ನ ನೀವು ಕರ್ಕೊಂಡು ಬರಕ್ಕಾಗ್ಲಿಲ್ಲ ಅಂದ್ರೆ ನೀವು ಯಾವ ಸೀಮೆ ಸೈನಿಕರು, ನೀವು ಯಾವ ಸೀಮೆ ವೀರರು ಎಂದು ಆ ಸೈನಿಕರನ್ನ ಜರಿಯುತ್ತಾ ತಾನೇ ಸ್ವತಃ ಅಲ್ಲಿಗೆ ಬಂದು ಆಕೆಯನ್ನ ತನ್ನ ಎಡಗಾಲಿಂದ ಒದೆಯಲು ಹೋಗಿದ್ದಾನೆ. ಆ ಎಡಗಾಲು ಸಂಪೂರ್ಣವಾಗಿ ಬೆಂದು ಹೋಗಿದೆ. ಆ ನೋವನ್ನ ತಾಳಲಾರದೆ ಕರೀಂ ಖಾನ ಮೂರ್ಛಿತನಾಗಿ ಬಿದ್ದಿದ್ದಾನೆ.
ಆ ಸೈನಿಕರು ಆತನಿಗೆ ಶೈತ್ಯೋಪಚಾರವನ್ನ ಮಾಡಿದ್ದಾರೆ. ಇದರಿಂದ ಆತ ಎಚ್ಚರಗೊಂಡಿದ್ದಾನೆ. ಆತ ಸುಶೀಲಾದೇವಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾನೆ, ತಾಯಿ, ನಾನು ಅನೇಕ ನೀಚ ಕೃತ್ಯವನ್ನು ಮಾಡಿದ್ದೇನೆ. ನನ್ನಿಂದಾಗಿ ಸಹಸ್ರಾರು ಜನರು ಭಿಕ್ಷಾಪಾತ್ರಗಳಾಗಿದ್ದಾರೆ. ಸಹಸ್ರಾರು ಜನರನ್ನ ನಾನು ನಿರ್ದಯವಾಗಿ ಹತ್ಯೆಯನ್ನು ಮಾಡಿದ್ದೇನೆ. ಆ ಎಲ್ಲದರ ಒಂದು ಶಾಪವೇನೋ ಇಂದು ನಾನು ಅನುಭವಿಸುತ್ತಾ ಇದ್ದೇನೆ. ನನ್ನನ್ನು ದಯಮಾಡಿ ಕ್ಷಮಿಸು, ನಾನು ನಿನ್ನ ಮೇಲೆ ಕೈ ಮಾಡಬಹುದೇ ಎಂಬುದಾಗಿ ಆತ ಬೇಡ್ಕೊಳ್ತಾ ಇದ್ದಾನೆ. ಇದೆಲ್ಲವನ್ನ ಕೇಳುತ್ತಿದ್ದಂತಹ ಸುಶೀಲಾದೇವಿ ಸಾವಕಾಶವಾಗಿ ಕಣ್ತೆರೆದಿದ್ದಾಳೆ. ಅವಳು ಹೇಳುತ್ತಾ ಇದ್ದಾಳೆ, ನನಗೆ ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಕೋಪವಾಗಲಿ ದ್ವೇಷವಾಗಲಿ ಇಲ್ಲ. ಇದೆಲ್ಲದಕ್ಕೂ ಕಾರಣ ನನ್ನ ಆರಾಧ್ಯ ದೇವರಾದಂತಹ ಚಿದಂಬರ ಎಂಬುದಾಗಿ ತಾನು ಮರಾಠಿ ಭಾಷೆಯಲ್ಲಿ ಏನು ಚಿದಂಬರ ಎಂಬುದಾಗಿ ಬರೆದಿದ್ಲೋ ಆ ಒಂದು ಚಿದಂಬರ ನಾಮಸ್ಮರಣೆಗೆ ನಮಸ್ಕಾರವನ್ನು ಮಾಡಿದ್ದಾಳೆ. ಆ ಸೈನಿಕರೆಲ್ಲರೂ ಕೂಡ ಆ ಮರಾಠಿಯಲ್ಲಿ ಬರೆದಂತಹ ಆ ಚಿದಂಬರನ ನಾಮಸ್ಮರಣೆಗೆ ನಮಸ್ಕಾರ ಮಾಡಿದ್ದಾರೆ. ಇದು ಅತ್ಯಂತ ಶ್ರೇಷ್ಠ ಭಕ್ತರ ಒಂದು ವಿಚಾರವಾಗಿದೆ. ಎಲ್ಲಿ ಚಿದಂಬರನ ನಾಮಸ್ಮರಣೆ ಇರುತ್ತದೋ ಅಲ್ಲಿ ಚಿದಂಬರ ಪ್ರತ್ಯಕ್ಷವಾಗಿರುತ್ತಾನೆ. ಚಿದಂಬರ ಮತ್ತೆ ಚಿದಂಬರನ ನಾಮದಲ್ಲಿ ಭೇದ ಅಂತಕ್ಕದ್ದಿಲ್ಲ. ಈ ಒಂದು ಆಖ್ಯಾನದಲ್ಲಿ ನಾವು ಈ ಒಂದು ವಿಚಾರವನ್ನ ನಾವು ಮನಗಾಣಿಕೊಳ್ಳಬೇಕು. ಈ ಚಿದಂಬರ ಮಹಾಸ್ವಾಮಿಗಳಲ್ಲಿ ಅನೇಕ ಬಂಧುಗಳು ಮಹಾಸ್ವಾಮಿಯನ್ನ ಭಕ್ತಾಭಿಮಾನಿ ಎಂಬುದಾಗಿ ಕರೆಯುತ್ತಾರೆ. ಅಂದ್ರೆ ಮಹಾಸ್ವಾಮಿಗೆ ಭಕ್ತರ ಮೇಲೆ ಅತಿಯಾದಂತಹ ಒಂದು ಅಭಿಮಾನ. ಯಾಕೆಂದ್ರೆ ಮಹಾಸ್ವಾಮಿ ತನ್ನ ಭಕ್ತರನ್ನು ಎಂದೂ ಕೈ ಬಿಡುವುದಿಲ್ಲ. ಸಂಕಷ್ಟದಲ್ಲಿದ್ದಾಗ ಆ ವ್ಯಕ್ತಿ ಚಿದಂಬರನನ್ನ, ಪರಮಾತ್ಮ ನನ್ನನ್ನ ಕರುಣೆ ತೋರು, ನನ್ನನ್ನ ಈ ಒಂದು ಭವ ಕಷ್ಟಗಳಿಂದ ದೂರ ಮಾಡು ಎಂಬುದಾಗಿ ಮನೋಮಯ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆ ಮಹಾಸ್ವಾಮಿ ಆ ಸಂಕಷ್ಟದಲ್ಲಿರುವಂತಹ ಭಕ್ತನನ್ನ ಆ ಕಷ್ಟಗಳಿಂದ ದೂರ ಮಾಡುತ್ತಾನೆ. ಆದ್ದರಿಂದಲೇ ಮಹಾಸ್ವಾಮಿಯನ್ನ ಔದಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ ಎಂಬುದಾಗಿ ಎಲ್ಲರೂ ಕರೆಯುತ್ತಾರೆ. ಇಲ್ಲಿ ಭಕ್ತೆಯಾದಂತಹ ಆ ಸುಶೀಲಾದೇವಿಯ ಆ ಒಂದು ಆರ್ತನಾದಕ್ಕೆ ಮಹಾಸ್ವಾಮಿ ತನ್ನ ಲೀಲೆಯನ್ನ ತೋರಿಸಿದ್ದಾನೆ. ಆ ಸುಶೀಲಾದೇವಿ ಹೇಳುತ್ತಾ ಇದ್ದಾಳೆ, ಕರಿಮ, ನಿನ್ನ ಪೂರ್ವ ಜನ್ಮದ ಒಂದು ಪುಣ್ಯದಿಂದಾಗಿ ನಿನಗೆ ಈ ಚಿದಂಬರ ದಿವ್ಯ ನಾಮ ಅಂತಕ್ಕದ್ದು ಸಿಕ್ಕಿದೆ. ನನಗೆ ನಿನ್ನ ಮೇಲೆ ಯಾವುದೇ ರೀತಿಯಾದಂತಹ ಕೋಪವಿಲ್ಲ ಎಂಬುದಾಗಿ ಆಕೆ ಎಲ್ಲರ ಮೇಲೂ ಕೂಡ ಆಶೀರ್ವದಿಸಿದ್ದಾಳೆ. ಈ ಸಂದರ್ಭದಲ್ಲಿ ಆ ಕರೀಂ ಖಾನನ ಸುಟ್ಟ ಆ ಒಂದು ಎಡಗಾಲು ಸಂಪೂರ್ಣವಾಗಿ ಮಾಯವಾಗಿದೆ. ಇದರಿಂದಾಗಿ ಆ ಕರೀಂ ಖಾನನಿಗೆ ಆ ಸುಶೀಲೆಯ ಮೇಲಿದ್ದಂತಹ ಒಂದು ಭಕ್ತಿ ದ್ವಿಗುಣ ಅಂತಕ್ಕದ್ದಾಗಿದೆ. ಆತ್ಮೀಯ ಗುರು ಬಂಧುಗಳೇ, ಯಾವ ವ್ಯಕ್ತಿ ಶ್ರೀ ಚಿದಂಬರನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋಗುತ್ತಾನೋ ಆತನು ಸ್ವಾಮಿಯ ರೂಪವೇ ಆಗುತ್ತಾನೆ ಎಂಬುದಾಗಿ ಭಾವಿಕ ಭಕ್ತರಿಗೆ ಗೊತ್ತಿರಲಿಕ್ಕೆ ಸಾಕು. ಯಾರು ತನು ಮನವನ್ನ ಸ್ವಾಮಿಗೆ ಅರ್ಪಿಸಿ ಏಕನಿಷ್ಠೆಯಿಂದ ನಿಷ್ಕಾಮ ಭಕ್ತಿಯಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾರೋ ಕೊನೆಗೆ ಅವರು ಸ್ವಾಮಿಯ ರೂಪವೇ ಆಗುತ್ತಾರೆ. ಇದು ಮನೋಲಯ ಎಂಬುದಾಗಿ ಕರೆಯುತ್ತಾರೆ. ತುರಿಯಾವಸ್ಥೆಯಲ್ಲಿ ಈ ಜೀವಾತ್ಮ ನಿಲ್ಲೋದಕ್ಕೆ ಮುಖ್ಯ ಕಾರಣ ಭಕ್ತಿ ಅಂತಕ್ಕದ್ದು ಹಾಗೂ ಜ್ಞಾನ ಅಂತಕ್ಕದ್ದು. ಭಕ್ತಿ ಮತ್ತೆ ಜ್ಞಾನ ಅಂತಕ್ಕದ್ದು ಒಂದೇ ನಾಣ್ಯದ ಎರಡು ಮುಖ. ಕತ್ತಲು ಇಲ್ಲದೆ ಬೆಳಕಿಲ್ಲ, ಬೆಳಕಿಲ್ಲದೆ ಕತ್ತಲಿಲ್ಲ. ಇವೆರಡು ಮೀರದೆ ಆ ಪರಬ್ರಹ್ಮನ ಒಂದು ಸಾಕ್ಷಾತ್ಕಾರ. ಹಾಗಾಗಿ ಎಲ್ಲಿ ಭಕ್ತಿ ಅಂತಕ್ಕದ್ದಿರತ್ತೋ ಅಲ್ಲಿ ಮಹಾಸ್ವಾಮಿಯ ಒಂದು ಕೃಪೆ ಅಂತಕ್ಕದ್ದಿರತ್ತೆ. ಯಾವ ಮನುಷ್ಯ ಶುದ್ಧ ಮನಸ್ಸಿನಿಂದ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋಗುತ್ತಾನೋ ಆತ ಮಹಾಸ್ವಾಮಿಯ ಕೃಪೆಗೆ ಪಾತ್ರನಾಗುತ್ತಾನೆ. ಮಹಾಸ್ವಾಮಿಯ ಕೃಪೆಗೆ ಪಾತ್ರನಾಗುವುದಕ್ಕೆ ಜಾತಿ ಮತ ಬೇಕಾಗಿಲ್ಲ, ಹೆಣ್ಣು ಗಂಡು ಅಂತಕ್ಕದ್ದು ಬೇಕಾಗಿಲ್ಲ. ಅಲ್ಲಿ ಬೇಕಾಗಿರುವಂತದ್ದು ಶುದ್ಧವಾದ ಭಕ್ತಿ. ಯಾರ ಮನಸ್ಸು ಶುದ್ಧವಾಗಿರುತ್ತದೋ, ಯಾರು ತಮ್ಮನ್ನ ತಾವು ಸ್ವಾಮಿಗೆ ಅರ್ಪಿಸಿಕೊಳ್ಳುತ್ತಾರೋ ಆ ಮಹಾಸ್ವಾಮಿ ಅಂತವರನ್ನ ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಸುಶೀಲಾದೇವಿ ಶುದ್ಧ ಮನಸ್ಸಿನಿಂದ ಆಕೆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದ್ದರಿಂದಲೇ ಮಹಾಸ್ವಾಮಿ ಆಕೆಯ ಮೇಲೆ ಕೃಪೆ ಮಾಡಲು ಮುಂದಾಗಿದ್ದಾನೆ. ಮತ್ತೊಂದು ವಿಚಾರ, ಮಹಾಸ್ವಾಮಿ ಸರ್ವಾಂತರ್ಯಾಮಿಯಾಗಿದ್ದಾನೆ. ಈ ಒಂದು ತತ್ವವನ್ನ ನಾವು ಮನಸ್ಸಿಗೆ ಮೇಲಿಂದ ಮೇಲೆ ಹೇಳಿಕೊಳ್ಳಬೇಕು. ಮಹಾಸ್ವಾಮಿ ಕೇವಲ ಕುಮಾರನಹಳ್ಳಿಯಲ್ಲೋ, ಮುರುಗೋಡಿನಲ್ಲೋ, ಅಗಡಿಯಲ್ಲೋ ಅಥವಾ ತಿರುಪತಿಯಲ್ಲೋ, ಪಂಡರಾಪುರದಲ್ಲೋ ಇಲ್ಲ. ಆತ ಎಲ್ಲಾ ಕಡೆಗೂ ಇದ್ದಾನೆ. ಆತ ಇಲ್ಲದೇ ಇರುವಂತಹ ಸ್ಥಳ ಯಾವುದೂ ಇಲ್ಲ.
ಅಣುರೇಣು ತೃಣಕಾಷ್ಟದಲ್ಲೂ ಕೂಡ ಆ ಮಹಾಸ್ವಾಮಿಯೇ ಪರಿಪೂರ್ಣನಾಗಿದ್ದಾನೆ. ಈ ಒಂದು ವಿಚಾರವನ್ನ ನಾವು ನಮ್ಮ ಮನಸ್ಸಿಗೆ ಮೇಲಿಂದ ಮೇಲೆ ಹೇಳಿಕೊಳ್ಳಬೇಕು. ಇಡೀ ಒಂದು ಬ್ರಹ್ಮಾಂಡವೇ ಆ ಪರಬ್ರಹ್ಮನಿಂದ ಆವೃತವಾಗಿದೆ. ಮಹಾಸ್ವಾಮಿ ಇಲ್ಲದೆ ಇರುವಂತಹ ಸ್ಥಳ ಅಂತಕ್ಕದ್ದೇ ಇಲ್ಲ. ಆದರೆ ಈ ಮಾಯಾಮೋಹಕ್ಕೆ ಬಲಿಯಾಗಿ ಈ ಮನಸ್ಸು ಕೇವಲ ಕೆಲವೊಂದು ಕ್ಷೇತ್ರದಲ್ಲಿ ಮಾತ್ರ ಇದ್ದಾನೆ ಎಂಬುದಾಗಿ ಮನಸ್ಸು ಭಾವಿಸುತ್ತೆ. ಅದೇ ಮಾಯೆ. ಆದ್ದರಿಂದ ಸಂತಶ್ರೇಷ್ಠ ರಾಜಾರಾಮರು ಹೇಳುತ್ತಾರೆ, ದೇಹವೇ ಕೆಂಗೇರಿ ಆತ್ಮ ಚಿದಂಬರ, ಶುದ್ಧವಾದ ಭಕ್ತಿಯೇ ನಾವು ಸ್ವಾಮಿಗೆ ಅರ್ಪಿಸುವ ಹೂವು ಎಂಬುದಾಗಿ. ಶುದ್ಧವಾದ ಭಕ್ತಿ ಅಂತಕ್ಕದ್ದು ಸಾಧಕನಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು. ಕಪಟರಹಿತವಾದ ಭಕ್ತಿ ಅಂತಕ್ಕದ್ದೇನಿದೆ ಅದು ಮಹಾಸ್ವಾಮಿಯಗೆ ಅರ್ಪಿಸುವ ಹೂವಾಗಿದೆ. ಈ ದೇಹವೇ ಕೆಂಗೇರಿ ಅಂತಕ್ಕದ್ದಾಗಿದೆ. ಇಲ್ಲಿರುವಂತಹ ಆತ್ಮವೇ ಚಿದಂಬರನಾಗಿದ್ದಾನೆ. ಹಾಗಾಗಿ ಗುರುಬಂಧುಗಳೇ, ಯಾರು ಶುದ್ಧ ಮನಸ್ಸಿನಿಂದ ಶ್ರೀ ಚಿದಂಬರನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋಗುತ್ತಾರೋ ಮಹಾಸ್ವಾಮಿ ಅವರಿಗೆ ಸಂಪೂರ್ಣವಾಗಿ ಆಶೀರ್ವಾದಿಸುತ್ತಾನೆ. ಸ್ವಾಮಿಗೆ ಬೇಕಾಗಿರುವಂಥದ್ದು ಭಕ್ತಿಯೇ ಹೊರತು ಬೆಳ್ಳಿ, ಬಂಗಾರ, ಮೊಸರು, ಈ ಪಂಚಾಮೃತ ಇವೆಲ್ಲವೂ ಕೂಡ ನಮ್ಮ ಆನಂದಕ್ಕೋಸ್ಕರ ಮಾಡುವಂಥದ್ದು. ಯಾವಾಗ ನಮ್ಮ ಜೀವಾತ್ಮ ಆನಂದಾವಸ್ಥೆಗೆ ಹೋಗುತ್ತೆ ಅಂದ್ರೆ ಈ ಒಂದು ಮನಸ್ಸು ಒಂದು ಕಡೆ ಸ್ಥಿರವಾಗಿ ನಿಂತು ಯಾವುದೇ ಕಪಟರಹಿತವಾದ ಯಾವುದೇ ಕಾಮನೆ ಇಲ್ಲದೆ ನಾವು ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದಾಗ ಮಾತ್ರ ಈ ಜೀವಾತ್ಮ ಅಂತಕ್ಕದ್ದಕ್ಕೆ ಆನಂದವಾಗುತ್ತೆ. ಕಾರಣ ಈ ಜೀವಾತ್ಮ ಅಂತಕ್ಕದ್ದು ಮಾಯಾ ಮೋಹ ಅನ್ನುವಂತಹ ಬಲೆಗೆ ಸಿಕ್ಕಾಕೊಂಡಿದೆ. ಈ ಮಾಯಾ ಮೋಹ ಅಂತಕ್ಕದ್ದೇನಿದೆ ಅದು ಹೆಂಡತಿ, ಮಕ್ಕಳು, ಸಂಸಾರ, ಆಸ್ತಿ ಈ ಎಲ್ಲವೂ ಕೂಡ ಮಾಯೆ ಅನ್ನುವಂತಹ ಬಲೆಯಾಗಿದೆ. ಈ ಒಂದು ಬಲೆಗೆ ಸಿಕ್ಕಿರುವಂತಹ ಜಿಂಕೆ ಅನ್ನುವಂತಹ ಜೀವಾತ್ಮ ಎಷ್ಟೇ ಜನ್ಮವನ್ನು ಎತ್ತಿದರೂ ಕೂಡ ಈ ಒಂದು ಮಾಯಾ ಮೋಹಕ್ಕೆ ಸಿಲುಕುತ್ತಾ ಇದೆ. ಈ ಮಾಯೆಯಿಂದ ನಾವು ಹೊರ ಬರಬೇಕು ಅಂದ್ರೆ ಈ ಮಾಯೆಯನ್ನ ಹಾಕಿದಂತಹ ಆ ಪರಮಾತ್ಮನಲ್ಲೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಹುಟ್ಟಿನೊಂದಿಗೆನೆ ಈ ದೇಹ ಮಾಯೆಗೆ ವಶವಾಗಿದೆ. ಮಾಯ ಅಧೀನಕ್ಕೆ ಈ ಒಂದು ಜೀವಾತ್ಮ ಅಂತಕ್ಕದ್ದು ಬಿದ್ದಿದೆ. ಈ ಜೀವಾತ್ಮ ಈ ಒಂದು ಮಾಯೆ ಎನ್ನುವಂತಹ ಬಲೆಯಿಂದ ಹೊರಬರಬೇಕು ಅಂದ್ರೆ ಅಲ್ಲಿ ಶುದ್ಧವಾದ ಭಕ್ತಿ ಅಂತಕ್ಕದ್ರಿಂದ ಮಾತ್ರ ಸಾಧ್ಯ. ಮಾಯನ್ನ ಕೊಡುವವನು ಆ ಭಗವಂತನೇ, ಮಾಯೆಯನ್ನ ತೆಗೆಯುವವನು ಆ ಭಗವಂತನೇ. ಆದ್ದರಿಂದ ಗುರುಬಂಧುಗಳೇ, ನಾವು ಯಾವಾಗ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತೇವೋ ಆಗ ನಾವು ಆ ಪರಮಾತ್ಮನಿಗೆ ಮನೋಮಯ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು. ಸ್ವಾಮಿ, ಇಷ್ಟು ದಿನ ನಾನು ಈ ಒಂದು ಸಮಯವನ್ನ ಹಾಳು ಮಾಡಿದ್ದೇನೆ. ನನ್ನ ಜೀವನದ ಬಹುಮುಖ್ಯವಾದ ಸಮಯ ಈ ಕಾಮ ಕ್ರೋಧಾದಿ ಅರಿಷಡ್ ವರ್ಗದಲ್ಲೇ ಕಳೆದು ಹೋಯಿತು. ಸ್ವಾಮಿ, ಉಳಿದಿರುವಂತಹ ಅಲ್ಪ ಸಮಯದಲ್ಲಾದರೂ ಈ ಮನಸ್ಸು ನಿನ್ನ ನಾಮಸ್ಮರಣೆಯಲ್ಲಿ ಲೀನವಾಗಲಿ ಎಂಬುದಾಗಿ ನಾವು ಆ ಮಹಾಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ತದನಂತರ ನಾಮಸ್ಮರಣೆಯನ್ನ ಮಾಡಿದಾಗ ಮಾತ್ರ ಈ ಮನಸ್ಸಿನಲ್ಲಿ ಆ ಪರಮಾತ್ಮನ ನಾಮಸ್ಮರಣೆ ಲೀನವಾಗಲಿಕ್ಕೆ ಸಾಧ್ಯ. ಹಾಗಾಗಿ ಈ ಸುಶೀಲಾದೇವಿ ಮಾಡಿದಂತಹ ಸಾಧನವೇನಿದೆ ಅದು ಅತ್ಯಂತ ಶ್ರೇಷ್ಠವಾದಂತಹ ಸಾಧನವಾಗಿದೆ. ಇದನ್ನೇ ನಾವು ಮನೋಲಯ ಅಂತ ಕರೀತೇವೆ. ಆಧ್ಯಾತ್ಮಿಕ ಪಥದಲ್ಲಿರುವವರು ಸದಾಕಾಲ ವಿಧೇಯ ಸ್ಥಿತಿ ನಾಮಸ್ಮರಣೆಯನ್ನು ಮಾಡಬೇಕು. ಇದು ಅನೇಕ ಜನ್ಮಗಳ ಸಾಧನ ಪಥದಿಂದ ಬರುತ್ತೆ. ಇದು ಕೇವಲ ಒಂದೆರಡು ದಿನಕ್ಕೆ ಬರುವಂತದ್ದಲ್ಲ, ಒಂದೆರಡು ಜನ್ಮದಲ್ಲಿ ಬರುವಂತದ್ದಲ್ಲ. ಅನೇಕ ಜನ್ಮದ ಅನಂತ ಪುಣ್ಯದಿಂದ ಸಾಧಕನಾದವನು ಏನು ಜಡದೇಹದಿಂದ ಮಾಡುವಂತಹ ನಾಮಸ್ಮರಣೆಯನ್ನ ನಾವು ಸೂಕ್ಷ್ಮ ದೇಹ ಅಥವಾ ವಿದೇಹ ನಾಮಸ್ಮರಣೆ ಅಂತ ಕರೆಯುತ್ತೇವೆ. ಈ ವಿದೇಹ ಸ್ಥಿತಿ ನಾಮಸ್ಮರಣೆಗೆ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲ. ಎಲ್ಲೂ ನಾವು ಹೋಗಬೇಕಾಗಿಲ್ಲ. ನಾವು ಮನೆಯಲ್ಲಿಯೇ ಕೂತು ಆ ಪರಮಾತ್ಮನನ್ನ ನಾಮಸ್ಮರಣೆಯನ್ನ ಮಾಡಬೇಕು. ಆ ಸಂದರ್ಭದಲ್ಲಿ ಲೌಕಿಕವಾದ ಯಾವುದೇ ವಿಚಾರವನ್ನ ನಾವು ಮನಸ್ಸಿನಲ್ಲಿ ತಂದುಕೊಳ್ಳಬಾರದು. ನಾವು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅನೇಕ ರೀತಿಯಾದ ಲೌಕಿಕವಾದ ಸಾಂಸಾರಿಕವಾದ ಆಲೋಚನೆಗಳು ನಮ್ಮನ್ನ ತುಂಬಿಕೊಳ್ಳುತ್ತೆ. ಸಾಧಕನಾದವನು ನಿರಂತರವಾದ ಅಭ್ಯಾಸದಿಂದ ಆ ಒಂದು ಚಂಚಲಗೊಳಿಸಲಿಕ್ಕೆ ಬರುವಂತಹ ಆಲೋಚನೆಗಳನ್ನ
ಪ್ರಯತ್ನ ಪೂರ್ವಕವಾಗಿ ದಬ್ಬುತ್ತಾ ಹೋಗಿ ತದನಂತರದಲ್ಲಿ ಆ ನಾಮಸ್ಮರಣೆಯಲ್ಲಿ ಲೀನ ಮಾಡಬೇಕು. ಒಮ್ಮೆ ಈ ಜೀವಾತ್ಮ ಆ ಪರಮಾತ್ಮ ಎನ್ನುವಂತಹ ಚಿತ್ ಸಾಗರದಲ್ಲಿ ಮುಳುಗಿದ ನಂತರ ಮಗದೊಮ್ಮೆ ಈ ಮಾಯೆ ಅಂತಕ್ಕದ್ದು ಜೀವಾತ್ಮನನ್ನ ಕಾಡುವುದಿಲ್ಲ. ಹಾಗಾಗಿ ಆತ್ಮೀಯ ಗುರುಬಂಧುಗಳೇ, ಈ ಕಾಮ ಕ್ರೋಧಾದಿಗಳಿಂದ ನಾವು ಬಿಡುಗಡೆಯಾಗಬೇಕೆಂದರೆ, ನಾನು ಎನ್ನುವಂತಹ ಅಹಂಭಾವದಿಂದ ಈ ಜೀವಾತ್ಮ ಮುಕ್ತನಾಗಬೇಕೆಂದರೆ ಆ ಪೂರ್ಣ ಬ್ರಹ್ಮನಾದಂತಹ ಚಿದಂಬರನಿಗೆ ಮನೋಮಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಮಹಾಸ್ವಾಮಿ, ನಾನು ಪಶುವಾಗಿದ್ದೇನೆ, ಪಶುಪತಿಯಾದ ನೀನೇ ನನ್ನನ್ನ ಈ ಮಾಯಾಮೋಹದಿಂದ ಹೊರತರಬೇಕು ಎಂಬುದಾಗಿ ಆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಈ ಪಶುವಿನ ರೀತಿಯಲ್ಲಿರುವಂತಹ ಈ ಮನಸ್ಸನ್ನ ಸ್ವಾಮಿ ನಿನ್ನ ಪಾದಕ್ಕೆ ಅರ್ಪಿಸಿರುವೆನು ಎಂಬುದಾಗಿ ನಾವು ಏಕನಿಷ್ಠೆಯಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋಗಬೇಕು. ಈ ಜೀವಾತ್ಮಕ್ಕೆ ಹೆಣ್ಣು ಗಂಡು ಅನ್ನುವಂತಹ ಭೇದವಿಲ್ಲ, ಶ್ರೀಮಂತ ಬಡವ ಅಂತಕ್ಕದ್ದಿಲ್ಲ. ಸರ್ವವೂ ಕೂಡ ಆ ಬ್ರಹ್ಮಮಯವೇ ಆಗಿದೆ. ಸರ್ವಂ ಕಲ್ವಿದಂ ಬ್ರಹ್ಮ ಎನ್ನುವಂತಹ ಒಂದು ವಿಚಾರ ಆ ನಿರಂತರ ಸಾಧನಾ ಪಥದಲ್ಲಿರುವಂತಹ ವ್ಯಕ್ತಿಗೆ ತಾನಾಗಿ ಅರ್ಥವಾಗುತ್ತಾ ಹೋಗುತ್ತದೆ. ಆದ್ದರಿಂದ ಗುರುಬಂಧುಗಳೇ, ಆ ಸುಶೀಲಾದೇವಿ ಯಾವ ರೀತಿ ಚಿದಂಬರ ನಾಮಸ್ಮರಣೆಯನ್ನ ಮನೋಲಯ ಮಾಡಿದ್ಲು, ಮನೋಲಯ ಮಾಡಿಕೊಳ್ಳುವುದರ ಮೂಲಕ ತನ್ನ ಜೀವನವನ್ನ ಸಾರ್ಥಕ ಮಾಡಿಕೊಂಡಳು, ಹಾಗೆ ನಾವು ಕೂಡ ಚಿದಂಬರನ ನಾಮಸ್ಮರಣೆಯನ್ನ ಮಾಡುವುದರ ಮೂಲಕ ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋಣ. ನೋಡಿ, ಸುಶೀಲಾದೇವಿ ಅಲ್ಲಿಯವರೆಗೂ ಮಹಾಸ್ವಾಮಿಯನ್ನ ನೋಡಿಲ್ಲ. ತದನಂತರ ಮಹಾಸ್ವಾಮಿ ಹೇಗಿದ್ದಾನೆ ಅನ್ನುವ ಕಲ್ಪನೆಯೂ ಆ ಹುಡುಗಿಗೆ ಗೊತ್ತಿಲ್ಲ. ಆಕೆ ತನ್ನ ಗುರುವು ಹಾಗೂ ಮಾವನೂ ಆದಂತಹ ಸಾಧು ಮಹಾರಾಜ್ ಅವರು ಹೇಳಿಕೊಟ್ಟಂತಹ ಒಂದು ಮಾರ್ಗವನ್ನ ಅನುಸರಿಸಿ ಆಕೆ ಸ್ವಾಮಿಯಲ್ಲಿ ಒಬ್ಬ ಶ್ರೇಷ್ಠ ಭಕ್ತಳಾದಳು. ಅವಳಿಗೆ ಆದಂಥದ್ದು ನಮಗೆ ಯಾಕೆ ಆಗೋದಿಲ್ಲ? ನಮಗೆ ಇರುವಂತದ್ದು ಒಂದೇ ಒಂದು ಇಚ್ಛಾಶಕ್ತಿ. ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಅಂತಕ್ಕದಿದೆ. ನಾವು ಸಾಂಸಾರಿಕವಾದ ಯೋಚನೆಗೆ ಹೆಚ್ಚಿನ ಅವಕಾಶವನ್ನು ನೀಡುತ್ತಾ ಇದ್ದೇವೆ. ನಾವು ಸಾಂಸಾರಿಕವಾದ ವಿಚಾರವನ್ನ ಬದಿಗಿಟ್ಟು ಅಲ್ಪ ಸಮಯವಾದರೂ ನಾವು ಪರಮಾತ್ಮನ ನಾಮಚಿಂತನೆಯನ್ನ ಮಾಡೋಣ. ಆದರೆ ಈ ರೀತಿ ನಾಮಚಿಂತನೆಯನ್ನ ಮಾಡುವ ಸಂದರ್ಭದಲ್ಲಿ ನಮ್ಮ ಮನಸ್ಸು ಬಾಹ್ಯ ಚಿಂತನೆಯಿಂದ ಸಂಪೂರ್ಣವಾಗಿ ದೂರ ಬರಬೇಕು. ನಮ್ಮಲ್ಲಿರುವಂತಹ ಅಂತರಾತ್ಮವನ್ನ ನಾವು ಬಡಿದಪ್ಪಿಸಬೇಕು. ಇಲ್ಲದೆ ಹೋದಲ್ಲಿ ಈ ಒಂದು ಮಾನವ ಜನ್ಮ ಬಂದು ಕೂಡ ನಾವು ಪರಮಾತ್ಮನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳದೆ ಹೋದರೆ ನಮ್ಮ ಜೀವನ ಅಂತಕ್ಕದ್ದು ವ್ಯರ್ಥವಾಗಿ ಹೋಗುತ್ತದೆ. ಹೀಗೆ ಆ ಸುಶೀಲಾದೇವಿ ಆ ಕರೀಂಖಾನನಿಗೆ ಹೇಳುತ್ತಾ ಇದ್ದಾಳೆ, ನೋಡು, ಇನ್ನು ಮುಂದೆ ಆದರೂ ನೀನು ಚಿದಂಬರನ ನಾಮಸ್ಮರಣೆಯನ್ನು ಮಾಡುತ್ತಾ ಹೋಗು ಎಂಬುದಾಗಿ. ಯಾವಾಗ ಕರೀಂಖಾನನಿಗೆ ತನ್ನ ಎಡಗಾಲು ಸಂಪೂರ್ಣವಾಗಿ ಗುಣಮುಖವಾಯಿತು, ಆತ ಸುಶೀಲಾದೇವಿಗೆ ಮಗದೊಮ್ಮೆ ಅನೇಕ ಬಾರಿ ನಮಸ್ಕರಿಸಿದ್ದಾನೆ. ಸುಶೀಲಾದೇವಿ ಹೇಳುತ್ತಾ ಇದ್ದಾಳೆ, ಅಲ್ಲಿ ಮರಾಠಿಯಲ್ಲಿ ಬರೆದಿದ್ದೇನಲ್ಲ ಚಿದಂಬರ, ಆ ಚಿದಂಬರನಿಗೆ ನಮಸ್ಕಾರ ಮಾಡು ಎಂಬುದಾಗಿ. ಹೀಗೆ ಆ ಸೈನಿಕರೆಲ್ಲರೂ ಕೂಡ ಆ ಮರಾಠಿಯಲ್ಲಿ ಬರೆದಂತಹ ಚಿದಂಬರನಿಗೆ ನಮಸ್ಕಾರವನ್ನ ಮಾಡಿದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ಆ ಸುಶೀಲೆಯನ್ನ ಮೇನೆಯಲ್ಲಿ ಕೂರಿಸಿಕೊಂಡು ಮಹಾಸ್ವಾಮಿಗಳಿದ್ದಂತಹ ಕುಂದುಗಳ ಪ್ರಾಂತ್ಯಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಆತ್ಮೀಯ ಗುರು ಬಂಧುಗಳೇ, ಇಲ್ಲೊಂದು ಸೂಕ್ಷ್ಮ ವಿಚಾರವನ್ನ ನೀವು ಮಾಡಬೇಕು. ನೋಡಿ, ಆ ಕರೀಂಖಾನನಿಗೆ 200 ಸೈನಿಕರು, ಅವನು ಹೇಳದಂತೆ ಕೇಳಲಿಕ್ಕೆ 200 ಸೈನಿಕರಿದ್ದಾರೆ. ಸ್ವತಃ ಕರೀಂಖಾನ ಬಲಿಷ್ಠನಾಗಿದ್ದ, ಆದ್ರೆ ಸುಶೀಲಾದೇವಿ ಅಬಲೆ, ಒಂದು ಹೆಣ್ಣು, ಅದು ಕೇವಲ 15-16 ವರ್ಷದ ಯುವತಿ ಮಾತ್ರ. ಅವಳಿಗೆ ಚಿದಂಬರನ ನಾಮಸ್ಮರಣೆ ಹೊರತಾಗಿ ಅವಳ ಬಳಿ ಇನ್ಯಾವುದೂ ಇರಲಿಲ್ಲ. ಆದ್ರೆ ಕರೀಂಖಾನನ ಬಳಿ ಎಲ್ಲವೂ ಇತ್ತು. ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಮಗೆ ಲೌಕಿಕವಾದಂತಹ ಆಸೆ ಆಕಾಂಕ್ಷೆಗಳು ಒಂದು ಕಡೆ ಇದೆ, ಮತ್ತೊಂದು ಕಡೆ ಶುದ್ಧ ಚಿದಂಬರನ ನಾಮಸ್ಮರಣೆ ಅಂತಕ್ಕದಿದೆ. ನಾವು ಯಾವುದನ್ನ ಆಯ್ಕೆ ಮಾಡಿಕೊಳ್ಳಬೇಕು ನಮಗೆ ಬಿಟ್ಟಿದ್ದು. ಇಲ್ಲಿ ಕರೀಂಖಾನ ಅವಳನ್ನ ಮೇಲೆ ಎಷ್ಟೇ ತನ್ನ ಬಲ ಪ್ರಯೋಗ ಮಾಡಬೇಕು ಅಂತಿದ್ರು ಕೂಡ ಚಿದಂಬರ ನಾಮಶಕ್ತಿ, ಚಿದಂಬರ ಮಹಾಮಂತ್ರ ಆ ಸುಶೀಲಾದೇವಿಯನ್ನ ಕಾಪಾಡಿತು. ಚಿದಂಬರ ಎನ್ನುವಂತಹ ಆ ಒಂದು ದಿವ್ಯ ಶಕ್ತಿ ಆ ಸುಶೀಲಾದೇವಿಯನ್ನ ಆವರಿಸಿತು. ಕರೀಂಖಾನ ಎಲ್ಲ ಇದ್ದು ಕೂಡ ಏನೂ ಇಲ್ಲದವನಾದ. ಸುಶೀಲಾದೇವಿ ಚಿದಂಬರ ನಾಮಸ್ಮರಣೆಯನ್ನು ಆಶ್ರಯಿಸಿ ಆಕೆ ಎಲ್ಲವನ್ನೂ ಪಡೆದುಕೊಂಡಳು. ಚಿದಂಬರನ ನಾಮಸ್ಮರಣೆ ಅಂತಕ್ಕದ್ದು ಕಲಿಯುಗದ ಒಂದು ಕಾಮಧೇನು. ನಮ್ಮನ್ನ ಈ ಮಾನವ ಜನ್ಮದಿಂದ ದೈವತ್ವಕ್ಕೆ
ಕರೆದುಕೊಂಡು ಹೋಗುವಂತಹ ಒಂದು ಮುಖ್ಯವಾದಂತಹ ಒಂದು ಮಾರ್ಗವಾಗಿದೆ. ಚಿದಂಬರ ನಾಮಸ್ಮರಣೆ ಅಂತಕ್ಕದ್ದು ನಮ್ಮ ಜೀವನಕ್ಕೆ ದಾರಿದೀಪವಾಗಿದೆ. ಆದ್ದರಿಂದ ಗುರುಬಂಧುಗಳೇ, ಏಕನಿಷ್ಠೆಯಿಂದ ಯಾವ ವ್ಯಕ್ತಿ ಚಿದಂಬರನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋಗುತ್ತಾನೋ ಆತನನ್ನ ಸ್ವಾಮಿ ತನ್ನವನನ್ನಾಗಿ ಮಾಡಿಕೊಳ್ಳುತ್ತಾನೆ. ಹೀಗೆ ಆ ಕರೀಂ ಖಾನ ಸಂಪೂರ್ಣವಾಗಿ ಆ ಸುಶೀಲಾದೇವಿ ಹೇಳದಂತೆ ಆತ ಚಿದಂಬರನ ನಾಮಸ್ಮರಣೆಯಲ್ಲಿ ತನ್ನ ಮನಸ್ಸನ್ನ ಇಟ್ಟಿದ್ದಾನೆ. ಹೀಗೆ ಚಿದಂಬರನ ನಾಮಸ್ಮರಣೆಯನ್ನ ಮಾಡುತ್ತಾ ಆ ಕರೀಮ ಆ ಕುಂದುಗಳ ಪ್ರಾಂತ್ಯಕ್ಕೆ ಬಂದಿದ್ದಾನೆ. ಸುಶೀಲೆಯನ್ನ ಮೇಣೆಯಲ್ಲಿ ಕೂರಿಸಿಕೊಂಡು ಕರ್ಕೊಂಡು ಬಂದಿದ್ದಾನೆ. ನೋಡಿ, ಸುಶೀಲಾದೇವಿ ಬರಿಗಾಲಲ್ಲಿ ಬಂದಿದ್ಲು. ಮಹಾಸ್ವಾಮಿ ಅವಳಿಗೆ ಎಂತಹ ರಾಜಾತಿಥ್ಯವನ್ನ ಕೊಟ್ಟ ಅಂದ್ರೆ ಆಕೆಯನ್ನ ಮಹಾಸ್ವಾಮಿ ಮೇಣೆಯಲ್ಲಿ ಕರೆಸ್ಕೊಂಡ. ನಾವು ಸರ್ವಸ್ವವನ್ನು ಸ್ವಾಮಿಗೆ ಅರ್ಪಿಸಿದ್ರೆ ಮಹಾಸ್ವಾಮಿ ನಮಗೆ ಎಲ್ಲವನ್ನೂ ನೀಡುತ್ತಾನೆ. ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾದಂತಹ ಆ ಮಹಾಸ್ವಾಮಿಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ಅವನಿಗೆ ಗೊತ್ತಿರುವಂಥದ್ದು. ಭಕ್ತರಾದ ನಾವು ಸ್ವಾಮಿಯನ್ನ ಮನೋಮಯ ಪ್ರಾರ್ಥನೆ ಮಾಡಿಕೊಳ್ಳುವುದೊಂದೇ ನಮ್ಮ ಒಂದು ಏಕೈಕವಾದ ಒಂದು ಮಾತಾಗಿದೆ. ನಮ್ಮನ್ನ ಏನು ಮಾಡಬೇಕು, ನಮ್ಮನ್ನ ಎಲ್ಲಿಗೆ ಕರ್ಕೊಳ್ಬೇಕು ಅನ್ನುವಂಥದ್ದು ಆ ಮಹಾಸ್ವಾಮಿಗೆ ಗೊತ್ತಿದೆ ಹೊರತು ನಮಗೆ ಗೊತ್ತಿಲ್ಲ. ನಾವು ಈ ಹಿಂದೆ ಏನಾಗಿದ್ವಿ ನಮಗೆ ಗೊತ್ತಿಲ್ಲ, ಮುಂದೆ ಏನಾಗ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ದರಿಂದ ಗುರು ಬಂಧುಗಳೇ, ನಾವೆಲ್ಲರೂ ಕೂಡ ಮಾಡಬೇಕಾದಂಥದ್ದು ಒಂದೇ ಒಂದು, ಶುದ್ಧ ಭಕ್ತಿಯಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನ. ನಾವು ಪರನಿಂದನೆಯನ್ನ ಮಾಡುವುದರಿಂದ ನಮ್ಮ ಪುಣ್ಯವನ್ನ ನಾಶ ಮಾಡ್ಕೊಳ್ತೇವೆ. ಕನಸು ಮನಸ್ಸಿನಲ್ಲಿಯೂ ಕೂಡ ನಾವು ಪರನಿಂದನೆಯನ್ನ ಮಾಡತಕ್ಕದ್ದಲ್ಲ. ನಮಗೆ ಕೆಡಕನ್ನ ಬಯಸುವವರಿಗೂ ಕೂಡ ನಾವು ಒಳಿತನ್ನೇ ಬಯಸಬೇಕು. ಯಾಕೆಂದ್ರೆ ಕೆಡಕನ್ನ ಬಯಸುವವನಲ್ಲೂ ಕೂಡ ಆ ಚಿದಂಬರನ ಶಕ್ತಿಯೇ ಇದೆ. ನಾವು ಅವನಿಗೆ ಏನಾದ್ರೂ ಬೈದ್ರೆ ಆ ಜೀವಾತ್ಮಕ್ಕೆ ಬೈದಂತಾಗಿ ನಮ್ಮಲ್ಲಿರುವಂತಹ ಪುಣ್ಯ ಅಂತಕ್ಕದ್ದು ನಾಶವಾಗುತ್ತೆ. ಹಾಗಾಗಿ ಯಾರನ್ನೇ ಆಗಲಿ, ಎಂತಹ ಸಂದರ್ಭದಲ್ಲೇ ಆಗಲಿ ಪರನಿಂದನೆ ಅಂತಕ್ಕದ್ದು ಸಲ್ಲದು. ಯಾಕೆಂದ್ರೆ ಪ್ರತಿಯೊಬ್ಬನಲ್ಲಿರುವಂತದ್ದು ಕೂಡ ಆ ಚಿದಂಬರನ ಶಕ್ತಿಯೇ. ನಾವು ಯಾರಿಗೇ ಬೈದ್ರು ಅಂತಿಮವಾಗಿ ಚಿದಂಬರನಿಗೆ ಬೈದಂತಾಗುತ್ತದೆ. ಹಾಗಾಗಿ ನಾವು ಸರ್ವಸ್ವವನ್ನು ಸ್ವಾಮಿಗೆ ಅರ್ಪಿಸಿ ಶುದ್ಧ ಮನಸ್ಸಿನಿಂದ ನಾವು ನಡೆದುಕೊಳ್ಳಬೇಕಾಗಿದೆ. ಹೀಗೆ ಆ ಕುಂದುಗೊಳಕ್ಕೆ ಆ ಸುಶೀಲಾದೇವಿ ಬಂದಿದ್ದಾಳೆ. ಮಹಾಸ್ವಾಮಿ ಆ ಸುಶೀಲಾದೇವಿಯನ್ನ ಬರಮಾಡಿಕೊಂಡಿದ್ದಾನೆ. ಮಹಾಸ್ವಾಮಿಗಳು ಆ ಸುಶೀಲೆಯನ್ನ ನೋಡುತ್ತಾ ಇದ್ದಾರೆ. ಲೋಕ ಮಾತೆಯಾದಂತಹ ಆ ಚಿದಂಬರ ಮಾತೆಯನ್ನ ನೋಡುತ್ತಿದ್ದಂತೆ ಸುಶೀಲಾದೇವಿ ಓಡೋಡಿ ಹೋಗಿ ಮಹಾಸ್ವಾಮಿಯ ಪಾದವನ್ನ ಗಟ್ಟಿಯಾಗಿ ಆಲಂಗಿಸಿಕೊಂಡಿದ್ದಾಳೆ. ಯಾವ ರೀತಿ ಗಂಗೆ ಆ ಒಂದು ಸಮುದ್ರದಲ್ಲಿ ಸೇರುತ್ತಾಳೋ ಹಾಗೆಯೇ ಆ ನಮ್ಮ ಸುಶೀಲಾದೇವಿ ಚಿದಂಬರ ಎನ್ನುವಂತಹ ಆ ಪರಬ್ರಹ್ಮನಲ್ಲಿ ಲೀನವಾಗಿದ್ದಾಳೆ, ಒಂದಾಗಿದ್ದಾಳೆ. ಅವಳಿಗೆ ಸ್ವರ್ಗವೇ ಸಿಕ್ಕಂತಾಗಿದೆ. ಮಹಾಸ್ವಾಮಿ ಅವಳ ಸ್ಥಿತಿಯನ್ನ ಕಂಡು ಅವಳಿಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಮೂಲತಃ ಆ ಸುಶೀಲಾದೇವಿ ಒಬ್ಬ ಗೋಪಿಕಾ ಸ್ತ್ರೀಯಾಗಿದ್ದಳು. ತನಗೆ ಕೃಷ್ಣ ಇನ್ನೂ ಬೇಕು, ಮಗದೊಮ್ಮೆ ಬೇಕು ಅನ್ನುವಂತಹ ಹಂಬಲ ಅವಳಲ್ಲಿ ತೀರದೆ ಹೋಯಿತು. ಎಲ್ಲರೂ ಆಡಿಸಿದಂತೆ ಆ ಗೋಪಿಕೆಯು ಕೂಡ ಶ್ರೀಕೃಷ್ಣನನ್ನ ಆಡಿಸಿದ್ದಳು. ಆದರೆ ನನಗೆ ಕೃಷ್ಣ ಇನ್ನೂ ಬೇಕು ಅನ್ನುವಂತಹ ಹಂಬಲದಿಂದಾಗಿ ಆಕೆ ಆ ದ್ವಾಪರ ಯುಗದಿಂದ ಇಲ್ಲಿವರೆಗೂ ಅನೇಕ ಜನ್ಮವನ್ನ ಎತ್ತಿದ್ದಳು. ಯಾವಾಗ ಪೂರ್ಣ ಬ್ರಹ್ಮನಾದಂತಹ ಆ ಚಿದಂಬರನನ್ನ ನೋಡಿದಳೋ ಅವಳ ಮನಸ್ಸಿನ ಬಯಕೆ ಅಂತಕ್ಕದ್ದು ಸಂಪೂರ್ಣವಾಗಿ ಶಾಂತವಾಗಿದೆ. ಆ ಒಂದು ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಆಕೆಯನ್ನ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ. ತದನಂತರದಲ್ಲಿ ಆ ಕರೀಂ ಖಾನನು ಮಹಾಸ್ವಾಮಿಗೋಸ್ಕರ 3 ದಿನ ಕಾದುಕೊಂಡು ಕೂತಿದ್ದಾನೆ. 3ನೆಯ ದಿನ ಮಹಾಸ್ವಾಮಿ ಆತನಿಗೆ ದರ್ಶನ ಭಾಗ್ಯವನ್ನು ನೀಡಿದ್ದಾರೆ. ಜನರೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಈತ ಒಬ್ಬ ಮುಸಲ್ಮಾನ ಮಹಾಸ್ವಾಮಿಯ ಬಳಿಗೆ ಬಂದು ಏನು ಕೇಳುತ್ತಾನೋ ಎಂಬುದಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಣುತ್ತಾ ಇದ್ದಾರೆ. ಆ ಕರೀಂ ಖಾನ ಮಹಾಸ್ವಾಮಿಯನ್ನ ನೋಡುತ್ತಿದ್ದಂತೆ ಓಡೋಡಿ ಬಂದಿದ್ದಾನೆ. ಮಹಾಸ್ವಾಮಿಗೆ ದೀರ್ಘದಂಡ ನಮಸ್ಕಾರ ಮಾಡಿದ್ದಾನೆ. ಆತ ಹೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ನೀವು ಅಲ್ಲಾನ ಸ್ವರೂಪವಿದ್ದಂತೆ. ನಿಮ್ಮ ಮಗಳಾದಂತಹ ಸುಶೀಲೆಯ ಮೇಲೆ ನಾನು ಕೈ ಮಾಡ ಹೋದೆ, ದಯಮಾಡಿ ನನ್ನ ಸರ್ವ ಅಪರಾಧವನ್ನ ಮನ್ನಿಸಿ ಎಂಬುದಾಗಿ. ಮಹಾಸ್ವಾಮಿಗಳು ಕೇಳ್ತಾ ಇದ್ದಾರೆ, ಕರೀಮ ನೀನು ಏನು ಬೇಕು ಕೇಳು ಎಂಬುದಾಗಿ. ಆಗ ಕರೀಮ ಹೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ಸಿರಿ ಸಂಪತ್ತು ಬೇಕಾಗಿಲ್ಲ, ನನ್ನ ಕಣ್ಣ ಮುಂದೆ ನನ್ನ ಹೆಂಡತಿ ಮಕ್ಕಳು ಸತ್ತು ಹೋಗಲಿ, ನನಗೆ ರೋಗ ಬರಲಿ, ಯಾಕೆಂದ್ರೆ ನಾನು ಮಾಡಿರುವಂತಹ ನೀಚ ಕೃತ್ಯ
ಕೊನೆ ಮೊದಲು ಅಂತಕ್ಕದ್ದಿಲ್ಲ. ನನ್ನ ನೀಚ ಕೃತ್ಯ ಅನಂತವಾಗಿದೆ. ಹಾಗಾಗಿ ನನ್ನ ದೇಹಕ್ಕೆ ಹುಳ ಬೀಳಲಿ, ಆದರೆ ನಾನು ಸಾಯುವ ಸಂದರ್ಭದಲ್ಲಿ ನನ್ನ ಬಾಯಿಂದ ಚಿದಂಬರ ಮಹಾಮಂತ್ರ ಅಂತಕ್ಕದ್ದು ಬರಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಗ ಮಹಾಸ್ವಾಮಿ ಹೇಳ್ತಾ ಇದ್ದಾರೆ, ನೋಡಪ್ಪ, ನಿನಗೇನೋ ಬೆಳ್ಳಿ ಬಂಗಾರ ಕೇಳೋದಿದ್ರೆ ನಾನು ಕೊಡ್ತೀನಿ. ನೀನ್ ಏನ್ ಕೇಳ್ತಿದ್ಯಾ ನನಗೆ ಗೊತ್ತಿಲ್ಲ. ಅದನ್ನ ನೀನ್ ಏನಾದ್ರೂ ಕೇಳೋದಿದ್ರೆ ಅಲ್ಲಿ ನಿಂತಿದ್ದಾಳಲ್ಲ ಆ ಸುಶೀಲೆಯ ಬಳಿ ಹೋಗಿ ಕೇಳು ಎಂಬುದಾಗಿ. ಕರೀಂ ಖಾನನಿಗೆ ಆಕಾಶವೇ ಕಳಚಿಕೊಂಡು ಬಿದ್ದಂತಾಗಿದೆ. ಆತ ಹಾಗೆ ಉರುಳ್ಕೊಂಡು ಆ ಸುಶೀಲೆಯ ಬಳಿ ಬಂದು ಆಕೆಯ ಕಾಲನ್ನು ಹಿಡಿದು ಬೇಡ್ಕೊಳ್ತಾ ಇದ್ದಾನೆ. ತಾಯಿ, ಮಹಾಸ್ವಾಮಿ ನನ್ನನ್ನ ನಿರಾಕರಿಸಿದ್ರು, ದಯಮಾಡಿ ನನಗೆ ದಾರಿಯನ್ನ ತೋರು ಎಂಬುದಾಗಿ. ಆಗ ಸುಶೀಲಾದೇವಿ ಹೇಳ್ತಾ ಇದ್ದಾಳೆ, ಮಹಾಸ್ವಾಮಿ ನನಗೆ ನಿಜವಾಗ್ಲೂ ಕೂಡ ಅನುಗ್ರಹ ಮಾಡಿದ್ದಾರೆ. ಗುರುವಿನ ಮುಖೇನ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಕರುಣಿಸಲು ಅವರು ನಿನಗೆ ಮುಂದಾಗಿದ್ದಾರೆ. ನನಗೆ ನಿಜವಾಗ್ಲೂ ಅವರು ಅನುಗ್ರಹ ಮಾಡಿದ್ದಾರೆ. ನನ್ನನ್ನ ನೀನು ಗುರುವಾಗಿ ಸ್ವೀಕರಿಸಬೇಕು ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಗ ಕರೀಮ ಹೇಳ್ತಾ ಇದ್ದಾನೆ, ಅಯ್ಯೋ, ನನ್ನಂತಹ ತಿಳಿಗೇಡಿಗೆ ಇದೆಲ್ಲ ಹೇಗೆ ಗೊತ್ತಾಗಬೇಕು ತಾಯಿ? ಆಗಲೇ ನಾನು ಹೇಳಿದ್ದಲ್ಲ, ಏನು ಮಾಡಿದರೆ ನನ್ನ ಅಂತ್ಯಕಾಲದಲ್ಲಿ ಚಿದಂಬರ ನಾಮಸ್ಮರಣೆ ನನ್ನ ಬಾಯಿಂದ ಬಂದಿತ್ತು ಎಂಬುದಾಗಿ. ಆಗ ಸುಶೀಲಾದೇವಿ ಹೇಳ್ತಾ ಇದ್ದಾಳೆ, ನೋಡು ಕರೀಮ, ಎಲ್ಲಿ ಚಿದಂಬರನ ನಾಮಸ್ಮರಣೆ ಇರುತ್ತೋ ಅಲ್ಲಿ ಚಿದಂಬರ ಪ್ರತ್ಯಕ್ಷನಾಗಿರುತ್ತಾನೆ. ಚಿದಂಬರ ಹಾಗೂ ಚಿದಂಬರ ನಾಮಸ್ಮರಣೆ ಎರಡೂ ಕೂಡ ಭೇದವಿಲ್ಲ. ಇಂದಿನಿಂದ ನೀನು ಚಿದಂಬರನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋಗು. ಜನರು ನಿನ್ನನ್ನ ನಿಂದಿಸಲಿ ಹೊಗಳಲಿ, ಅದರ ಗೋಜಿಗೆ ನೀನು ಹೋಗಬೇಡ ಎಂಬುದಾಗಿ ಆಕೆ ಹೇಳಿದ್ದಾಳೆ. ಇದರಿಂದಾಗಿ ಆ ಕರೀಂ ಖಾನ ಆಕೆ ಹೇಳಿದಂತೆ ಚಿದಂಬರನ ನಾಮಸ್ಮರಣೆಯನ್ನ ಮಾಡಲು ಮುಂದಾಗಿದ್ದಾನೆ. ಆಗಲೇ ಆತ ಟಿಪ್ಪುವು ತನಗೆ ಕೊಟ್ಟಿದಂತಹ ಖಡ್ಗವನ್ನ ಮತ್ತೆ ತನ್ನ ರಾಜೀನಾಮೆ ಪತ್ರವನ್ನ ಆ ಸೈನಿಕರಿಗೆ ಕೊಟ್ಟು ಆ ಸೈನಿಕರಿಗೆ ಟಿಪ್ಪುವಿನ ಬಳಿ ಹೋಗಲಿಕ್ಕೆ ಹೇಳಿದ್ದಾನೆ. ಮಗದೊಮ್ಮೆ ಆ ಸುಶೀಲಾದೇವಿಗೂ ಮತ್ತೆ ಚಿದಂಬರ ಮಹಾಸ್ವಾಮಿಗಳು ನಮಸ್ಕಾರ ಮಾಡಿ ಚಿದಂಬರನ ನಾಮಸ್ಮರಣೆ ಮಾಡುತ್ತಾ ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಆ ಸುಶೀಲೆಯ ಒಂದು ಆಯಸ್ಸು ಅಂತಕ್ಕದ್ದು ತೀರುತ್ತಾ ಬಂದಿದೆ. ಆಕೆಗೆ ಈಗ ಹೆಚ್ಚು ಕಮ್ಮಿ 15 ತುಂಬಿ 16 ನಡೆಯುತ್ತಾ ಇದೆ. ಆಕೆಯ ದೇಹದಲ್ಲಿ ಅನೇಕ ರೋಗ ಅಂತಕ್ಕದ್ದು ಕಾಣಿಸಿಕೊಂಡಿದೆ. ಈ ಒಂದು ವಿಚಾರವೆಲ್ಲವೂ ಕೂಡ ಸುಶೀಲೆಯ ತಂದೆ ತಾಯಿಗಳಿಗೆ ತಿಳಿದಿದೆ. ಅವರೆಲ್ಲರೂ ಕೂಡ ಬಂದಿದ್ದಾರೆ. ಮಹಾಸ್ವಾಮಿಗಳು ಅವರಿಗೂ ಅನುಗ್ರಹಿಸಿದ್ದಾರೆ. ಆ ಸಂದರ್ಭದಲ್ಲಿ ಸುಶೀಲೆಗೆ ಅನೇಕ ರೀತಿಯಾದಂತಹ ಜಾಡ್ಯ ಅಂತಕ್ಕದ್ದು ಅವಳ ದೇಹವನ್ನ ಆವರಿಸಿಕೊಂಡಿದೆ. ಮಹಾಸ್ವಾಮಿಯ ಬಳಿ ಅನೇಕ ವೈದ್ಯರು ಬಂದಿದ್ರು. ಅವರೆಲ್ಲರೂ ಕೂಡ ಆಕೆಗೆ ಔಷಧಿಯನ್ನು ನೀಡಿದರು. ಆಗ ಸುಶೀಲಾದೇವಿ ಹೇಳ್ತಾ ಇದ್ದಾಳೆ, ಈ ದೇಹಕ್ಕೆ ಸ್ವಾಮಿಯೇ ಅಧಿಕಾರಿ. ಮಹಾಸ್ವಾಮಿ ಇಚ್ಛಾ ಮಾತ್ರದಿಂದ ನನ್ನ ದೇಹವನ್ನ ಗುಣ ಮಾಡಬಲ್ಲ. ಹಾಗಾಗಿ ಈ ದೇಹವನ್ನ ಸ್ವಾಮಿಯ ಚರಣಕ್ಕೆ ನಾನು ಅರ್ಪಿಸಿದ್ದೇನೆ. ನಾನು ಯಾವ ಔಷಧಿಯನ್ನು ಕುಡಿಯಲಾರೆ ಎಂಬುದಾಗಿ ಹೇಳುತ್ತಾಳೆ. ಕೊನೆಗೆ ಸುಶೀಲೆಯ ತಂದೆ ತಾಯಿಗಳು ಆಕೆಗೆ ಔಷಧಿಯನ್ನು ಕುಡಿಸಲು ಹೋದರೆ ಆಕೆ ಅದನ್ನ ಚೆಲ್ಲುತ್ತಾ ಇರುತ್ತಾಳೆ. ಹೀಗಿರಬೇಕಾದ್ರೆ ಆಕೆಯ ಒಂದು ಮಹಾಸ್ವಾಮಿಗಳು ಏನು ಕುಂದಗೊಳ್ಳಲಿದ್ರು ಆ ಒಂದು ಊರಿನಲ್ಲಿ ಒಬ್ಬ ಬೇಟೆಗಾರ ಬರುತ್ತಾನೆ. ಆತನ ಮುಖದಲ್ಲಿ ಒಳ್ಳೆಯ ಒಂದು ತೇಜಸ್ಸು, ಕಾಂತಿ ಅಂತಕ್ಕದಿರತ್ತೆ. ಆ ಕಾಂತಿಯಿಂದ ಒಡಗೂಡಿರುವಂತಹ ಆ ಬೇಟೆಗಾರ ಆ ದ್ವಾರಪಾಲಕರ ಬಳಿ ಬಂದು ಕೇಳ್ಕೊಳ್ತಾ ಇದ್ದಾನೆ, ನೋಡಿ, ನಾನು ಬಂದಿದ್ದೇನೆ ಎಂಬುದಾಗಿ ದಯಮಾಡಿ ಸ್ವಾಮಿಯಲ್ಲಿ ವಿನಂತಿಸಿಕೊಳ್ಳಿ ಎಂಬುದಾಗಿ. ಆಗ ಆ ಸೈನಿಕರು ತಡ ಮಾಡದೆ ಮಹಾಸ್ವಾಮಿಗಳ ಬಳಿಗೆ ಬರ್ತಾರೆ. ಮಹಾಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ, ಸ್ವಾಮಿ, ಅಪೂರ್ವ ಕಾಂತಿಯಿಂದ ಒಡಗೂಡಿರುವಂತಹ ಒಬ್ಬ ಬೇಟೆಗಾರ ನಿಮ್ಮನ್ನು ನೋಡಲು ಬಂದಿದ್ದಾನೆ ಎಂಬುದಾಗಿ. ಮಹಾಸ್ವಾಮಿ ತಡ ಮಾಡದೆ ಆ ಬೇಟೆಗಾರನು ಇದ್ದಂತಹ ಸ್ಥಳಕ್ಕೆ ಬರುತ್ತಾರೆ. ಮಹಾಸ್ವಾಮಿಯನ್ನ ನೋಡುತ್ತಿದ್ದಂತೆ ಆ ಬೇಟೆಗಾರ ದೀರ್ಘದಂಡ ನಮಸ್ಕಾರ ಮಾಡುತ್ತಾನೆ. ಮಹಾಸ್ವಾಮಿಗಳು ಕೇಳ್ತಾರೆ, ಏನಪ್ಪ ಬಿಲ್ಲರಾಜ, ಏನಕ್ಕೆ ಬಂದೆ ಎಂಬುದಾಗಿ. ಆಗ ಆ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ, ನಿಮಗೆ ಗೊತ್ತಿಲ್ಲದಿರುವಂತಹ ವಿಚಾರ ಯಾವುದಿದೆ ಸ್ವಾಮಿ? ನಿಮ್ಮ ಶ್ರೇಷ್ಠ ಭಕ್ತರಾದಂತಹ ಸುಶೀಲೆಯ ಆಯಸ್ಸು ತೀರಿ ಹೋಗಿದೆ. ಆಕೆಯ ಜೀವವನ್ನ ತೆಗೆದುಕೊಂಡು ಹೋಗಬೇಕು. ಆದರೆ ಆಕೆಯ ಜೀವಾತ್ಮ ನಿಮ್ಮ ನಾಮದಲ್ಲಿ ಲೀನವಾಗಿದೆ. ಆಕೆಯ ಜೀವಾತ್ಮವನ್ನ ಮುಟ್ಟುವ ಶಕ್ತಿ ನನ್ನ ಕೈಯಲ್ಲಿಲ್ಲ. ಆ ಜೀವಾತ್ಮ ಚಿದಂಬರ ನಾಮದಲ್ಲಿ ಲೀನವಾಗಿದೆ. ಹಾಗಾಗಿ ಏನು ಮಾಡಬೇಕು ಅಂತ ತೋಚದೆ ನಾನು ನಿಮ್ಮ ಬಳಿ ಬಂದಿದ್ದೇನೆ ಎಂಬುದಾಗಿ. ಮಹಾಸ್ವಾಮಿಗಳು ಹೇಳ್ತಾರೆ, ನೀನು ಆಕೆಯನ್ನ ಕರೆದುಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ಆಕೆ ನನ್ನಲ್ಲಿಯೇ ಲೀನವಾಗುತ್ತಾಳೆ, ನೀನೇನು ಹೊರಡು ಎಂಬುದಾಗಿ. ಹೀಗೆ ಆ ಬಿಲ್ಲರಾಜ ಮತ್ತೊಮ್ಮೆ ಮಹಾಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಅಲ್ಲಿಂದ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಗುಪ್ತನಾಗುತ್ತಾನೆ.
ಜನರೆಲ್ಲರಿಗೂ ಕೂಡ ಆಶ್ಚರ್ಯವಾಗತ್ತೆ. ಯಾರು ಬಿಲ್ಲರಾಜ? ಸುಶೀಲೆಯನ್ನು ಅವನು ಎಲ್ಲಿ ಕರ್ಕೊಂಡು ಹೋಗಿ ಬಂದಿದ್ದ? ನೋಡ್ತಿದ್ದಂತೆ ಗುಪ್ತನಾಗಿ ಹೋದ್ನಲ್ಲ, ಇದು ನಮಗೆ ಗೊತ್ತಾಗದೇ ಇರುವಂತಹ ಸಂಗತಿ. ಈ ಒಂದು ವಿಚಾರವನ್ನ ಸ್ವಾಮಿಯ ಬಳಿಯೇ ತಿಳಿದುಕೊಳ್ಳಬೇಕೆಂಬುದಾಗಿ ಅನೇಕ ಬ್ರಾಹ್ಮಣರು ಬಂದು ಕೇಳ್ತಾ ಇದ್ದಾರೆ. ಸ್ವಾಮಿ, ಆ ಬೇಟೆಗಾರ ನಿಮ್ಮ ಬಳಿ ಏನಕ್ಕೆ ಬಂದಿದ್ದ? ಆತ ಸುಶೀಲೆಯನ್ನ ಎಲ್ಲಿಗೆ ಕರೆದುಕೊಂಡು ಹೋಗಲು ಬಂದಿದ್ದ ಎಂಬುದಾಗಿ. ಆಗ ಮಹಾಸ್ವಾಮಿಗಳು ಹೇಳ್ತಾರೆ, ಆತ ಬೇಟೆಗಾರನಲ್ಲ, ಆತ ಯಮಧರ್ಮ. ಸುಶೀಲೆಯ ಒಂದು ಜೀವ ಅಂದ್ರೆ ತೆಗೆದುಕೊಂಡು ಹೋಗಲು ಬಂದಿದ್ದ. ಆದರೆ ಆಕೆ ನನ್ನ ನಾಮದಲ್ಲಿ ತನ್ನ ಜೀವಾತ್ಮವನ್ನ ನಿಲ್ಲಿಸಿದ್ದರಿಂದ ಆಕೆಯನ್ನ ಆತ ಏನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಒಕ್ಕೊರಲಿಂದ ಜಯಘೋಷವನ್ನ ಮಾಡುತ್ತಾರೆ. ಔದಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿ ರಾಜ ಭಗವಾನ್ ಸದ್ಗುರು ಶ್ರೀ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ ಎಂಬುದಾಗಿ. ಆ ವೇಳೆಗಾಗಲೇ ಸುಶೀಲೆಯ ಒಂದು ಜೀವ ಅಂತಕ್ಕದ್ದು ಶಾಂತವಾಗಿರುತ್ತದೆ. ಮಹಾಸ್ವಾಮಿಯ ಆಜ್ಞೆಯ ಮೇರೆಗೆ ಅವಳ ಉತ್ತರ ಕ್ರಿಯೆಯೆಲ್ಲವೂ ಕೂಡ ನಡೆಯುತ್ತದೆ. ಕೊನೆಗೆ ರಾಜಾರಾಮರು ಈ ಒಂದು ಆಖ್ಯಾನದಲ್ಲಿ ಅತ್ಯಂತ ಸೂಕ್ಷ್ಮವಾದ ವಿಚಾರವನ್ನ ನಮಗೆ ನೀಡಿದ್ದಾರೆ. ಅದನ್ನು ನಿಮಗೆ ಹೇಳುತ್ತಾ ಇದ್ದೇನೆ. ಈ ಒಂದು ಮಾನವ ಜೀವನದಲ್ಲಿ ನಾವು ಪರಮಾತ್ಮನನ್ನ ಕಾಣಬೇಕು ಅಂದ್ರೆ ಅದು ಸೂಕ್ಷ್ಮ ದೇಹದಿಂದ ಮಾತ್ರ ಸಾಧ್ಯ. ಈಗ ಇರುವಂತದ್ದು ಜಡದೇಹ ಅಂತ ನಾವು ಕರಿತೀವಿ. ಈಗ ನಾನು ಮಾತಾಡ್ತಾ ಇದ್ದೇನೆ, ನೀವು ಕೇಳಿಸ್ಕೊಳ್ತಾ ಇದ್ದೀರಿ, ಇದು ಜಡದೇಹ ಅಂತ ಕರೆಯುತ್ತೇವೆ. ನಿದ್ರಾ ಸ್ಥಿತಿಯಲ್ಲಿ ಸೂಕ್ಷ್ಮ ದೇಹ ಅಂತಕ್ಕದ್ದು ಜಾಗೃತವಾಗಿರುತ್ತದೆ. ಸಾಧಕನಾದವನು ಜಡದೇಹದಿಂದ ಮಾಡುವಂತಹ ಸಾಧನವನ್ನ ನಿರಂತರಾಭ್ಯಾಸದಿಂದ ಸೂಕ್ಷ್ಮ ದೇಹದಲ್ಲಿ ಮಾಡುವಂತಹ ಒಂದು ಸಾಧನವನ್ನ ಕೈಗೊಳ್ಳಬೇಕು. ಇದು ಅನೇಕ ಜನ್ಮದ ಅನಂತ ಪುಣ್ಯದಿಂದ ಮಾತ್ರ ಸಾಧ್ಯ ಎಂಬುದಾಗಿ ಅವರು ಹೇಳಿದ್ದಾರೆ. ಸಾಧಕನಾದವನು ಪ್ರಯತ್ನ ಮಾಡುವಂಥದ್ದು ಮಾತ್ರ ನಮ್ಮ ಕರ್ಮವಾಗಿದೆ. ಫಲಾಫಲ ಆ ಪರಮಾತ್ಮನಿಗೆ ಬಿಡೋಣ. ಈ ಒಂದು ಆಖ್ಯಾನದಲ್ಲಿ ರಾಜಾರಾಮರು ಮುಂದುವರೆದು ಹೇಳ್ತಾ ಇದ್ದಾರೆ, ಜಡದೇಹದಿಂದ ನಾವು ಎಷ್ಟೇ ಕೋಟಿ ಜಪ ಮಾಡಿದ್ರು ಕೂಡ ಅದು ನಮ್ಮ ಮರಣ ಕಾಲದಲ್ಲಿ ಬರುವುದಿಲ್ಲ. ಯಾಕೆಂದ್ರೆ ಯಮನ ಸಂಪರ್ಕ ಅಂತಕ್ಕದ್ದು ಬರೋದು ಸೂಕ್ಷ್ಮ ದೇಹದೊಂದಿಗೆ ಹೊರತು ಜಡದೇಹದೊಂದಿಗೆ ಅಲ್ಲ. ಹಾಗಾಗಿ ಸಾಧಕನಾದವನು ಸೂಕ್ಷ್ಮ ದೇಹದ ಮೂಲಕ ಅಂದ್ರೆ ವಿದೇಹ ಸ್ಥಿತಿಯ ಮೂಲಕ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದಾಗ ಮಾತ್ರ ನಾವು ಈ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಎಂಬುದಾಗಿ. ಈ ಒಂದು ಆಖ್ಯಾನ ನಮಗೆಲ್ಲರಿಗೂ ಕೂಡ ಅತ್ಯಂತ ಮುಖ್ಯವಾದದ್ದು ಮತ್ತೆ ಮಹತ್ವಪೂರ್ಣವಾದದ್ದು. ಈಗಾಗಲೇ ನಾನು ಅನೇಕ ಬಾರಿ ಈ ಒಂದು ಕಥೆಯನ್ನು ಹೇಳಿದ್ರು ಕೂಡ ಮತ್ತೊಮ್ಮೆ ನಾನು ಹೇಳಿದ್ದೇನೆ. ಕಾರಣ, ನಾವೆಲ್ಲರೂ ಕೂಡ ಸಾವಿಗೆ ಒಳಗಾಗತಕ್ಕವರೇ. ಈ ಜೀವಾತ್ಮ ಅನೇಕ ಜನ್ಮವನ್ನ ಎತ್ತಿದ್ದಾನೆ, ಅನೇಕ ದೇಹದಲ್ಲಿ ಈ ಜೀವಾತ್ಮ ಹೋಗಿ ಬಂದಿದ್ದಾನೆ. ಹಾಗಾಗಿ ಹೆಂಡತಿ, ಮಕ್ಕಳು, ಮನೆ, ಮಾರು, ಸಂಸಾರ ಇವೆಲ್ಲವೂ ಕೂಡ ಇಲ್ಲೇ ಉಳಿಯುತ್ತದೆ. ಮತ್ತೆ ನಾವು ಈ ಲೋಕದ ಪಯಣವನ್ನ ಮಾಡುವಾಗ ಒಬ್ಬರೇ ಹೋಗಬೇಕಾಗುತ್ತದೆ. ಈ ದೇಹಕ್ಕೆ ಬಂದದ್ದು ಒಬ್ಬರೇ, ಕೊನೆಗೆ ಹೋಗಬೇಕಾದವರು ಒಬ್ಬರೇ. ಆ ಸಂದರ್ಭದಲ್ಲಿ ಯಾರೂ ಕೂಡ ಬರುವುದಿಲ್ಲ. ನಾವು ಮಾಡಿದಂತಹ ಕಾಯಕ, ನಾವು ಈ ಒಂದು ಭೂಲೋಕದಲ್ಲಿ ಮಾಡಿದಂತಹ ಸಾಧನ ಮಾತ್ರ ಅಂತಿಮವಾಗಿ ನಮ್ಮೊಂದಿಗೆ ಬರುವಂಥದ್ದು. ಆತ್ಮೀಯ ಗುರು ಬಂಧುಗಳೇ, ಈ ಒಂದು ಶುಭ ದಿನದಂದು ನಾನು ನಿಮ್ಮಲ್ಲಿ ಹೇಳುವಂಥದ್ದೊಂದೇ, ಮಾನಾಪಮಾನವನ್ನ ಬಿಡೋಣ. ನಾನು ಹೆಣ್ಣು, ನಾನು ಗಂಡು, ಇವಳು ಮಕ್ಕಳು, ಇವಳು ಚಿಕ್ಕಳು, ಈ ಎಲ್ಲ ಲೌಕಿಕವಾದಂತಹ ಜಂಜಾಟವನ್ನ ನಾವು ನಮ್ಮ ದಿನದ ಒಂದೆರಡು ನಿಮಿಷವಾದರೂ ಅದನ್ನೆಲ್ಲ ಬದಿಗಿಟ್ಟು ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ನಾವು ಪರಮಾತ್ಮನನ್ನ ಪ್ರಾರ್ಥಿಸೋಣ. ನಾವು ನಮ್ಮ ಮಕ್ಕಳಿಗೋಸ್ಕರನೋ ಅಥವಾ ನಮ್ಮ ಸಾಂಸಾರಿಕ ಆಲೋಚನೆಗೋಸ್ಕರನೋ ನಾವು ಪರಮಾತ್ಮನಿಗೋಸ್ಕರ ಪರಿಪರಿಯಾಗಿ ಪ್ರಾರ್ಥನೆಯನ್ನ ಮಾಡುತ್ತೇವೆ. ಆದರೆ ನಮಗೆ ಅರಿವಿಲ್ಲದಂತೆ ನಾವು ಈ ಒಂದು ಮಾಯಾಮೋಹದಲ್ಲಿ ಈ ಜೀವಾತ್ಮ ಅಂತಕ್ಕದ್ದು ಬಿದ್ದಿದ್ದಾನೆ. ನಮಗೋಸ್ಕರ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಲೇ ಇಲ್ಲ. ನಮ್ಮ ಆತ್ಮೋದ್ಧಾರಕ್ಕೋಸ್ಕರ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತಲೇ ಇಲ್ಲ. ಮುಖ್ಯವಾಗಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕಾಗಿರುವಂಥದ್ದು ನಮ್ಮ ಆತ್ಮೋದ್ಧಾರಕ್ಕೋಸ್ಕರ. ಯಾಕೆಂದ್ರೆ ನಮ್ಮೊಂದಿಗೆ ಎಷ್ಟೇ ಸ್ನೇಹದಿಂದ ಇದ್ದರು, ಎಷ್ಟೇ ಪ್ರೀತಿಯಿಂದ ಇದ್ದರು, ನಮ್ಮೊಂದಿಗೆ ಯಾರೂ ಬರಲಿಕ್ಕೆ ಸಾಧ್ಯವಿಲ್ಲ. ಇದೇ ಅತ್ಯಂತ ಕಟು ಸತ್ಯ. ಹಾಗಾಗಿ ಇಂದಾದರೂ ನಾವು ಜಾಗೃತರಾಗೋಣ. ಆ ಪರಮಾತ್ಮನ ನಾಮಸ್ಮರಣೆಯನ್ನ ನಾವು ಶುದ್ಧ ಮನಸ್ಸಿನಿಂದ ಮಾಡೋಣ. ನಾವು ಶುದ್ಧ ಮನಸ್ಸಿನಿಂದ ಮಾಡುವ ಸಂದರ್ಭದಲ್ಲಿ ಅನ್ಯ ವಿಚಾರವನ್ನ ಪ್ರಯತ್ನ ಪೂರ್ವಕವಾಗಿ ದಬ್ಬೋಣ. ಆ ಗುರುವಿನ ಕೃಪೆಯಿಂದ ಮಾತ್ರ ಈ ಮಾಯಾಮೋಹದಿಂದ ಬಿಡುಗಡೆ ಹೊಂದಲು ಸಾಧ್ಯ.
ಹಾಗಾಗಿ ಗುರು ಬಂಧುಗಳೇ, ನಮ್ಮ ಆತ್ಮೋದ್ಧಾರಕ್ಕೋಸ್ಕರ ನಾವು ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡೋಣ. ನಿಷ್ಕಾಮ ಭಕ್ತಿಯಿಂದ ಮಾತ್ರ ಮಹಾಸ್ವಾಮಿ ಸುಪ್ರೀತನಾಗುತ್ತಾನೆ. ನಾವು ಎಷ್ಟೇ ಲೌಕಿಕ ಮೋಹವನ್ನ ಇಟ್ಕೊಂಡ್ರು ಕೂಡ ಆ ಒಂದು ಲೌಕಿಕ ಮೋಹಕ್ಕೆ ಕೊನೆ ಮೊದಲು ಅಂತಕ್ಕದ್ದಿಲ್ಲ. ಹುಣ್ಣಾದ ನಂತರ ನಾವು ಎಷ್ಟೇ ಆ ಹುಣ್ಣನ್ನು ಕೆರೆದುಕೊಂಡರೂ ಕೂಡ ಅದು ಮತ್ತಷ್ಟು ಹೆಚ್ಚಾಗುತ್ತದೆಯೇ ಹೊರತು ಅದು ಕಡಿಮೆ ಆಗುವುದಿಲ್ಲ. ಹಾಗೆಯೇ ಈ ಆಸೆ ಅನ್ನುವಂಥದ್ದು ಒಮ್ಮೆ ಈ ಮನಸ್ಸನ್ನ ಸೇರಿಕೊಂಡರೆ ಅದರಿಂದ ವಿಮುಖ ಅಂತಕ್ಕದ್ದಾಗೋದಿಲ್ಲ. ನಾವು ಪ್ರಯತ್ನ ಪೂರ್ವಕವಾಗಿ ನಮ್ಮ ಮನಸ್ಸಿನಲ್ಲಿ ಹೇಳುವ ಆಸೆ ಆಕಾಂಕ್ಷೆಗಳನ್ನ ದಬ್ಬಬೇಕು. ನಾವು ಏಕನಿಷ್ಠೆಯಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡೋಣ. ಆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ವರ್ಣಿಸಲು ಅಸಾಧ್ಯವಾದ ಅನಂತ ಆನಂದ ಅಂತಕ್ಕದಿದೆ. ಒಮ್ಮೆ ಈ ಜೀವಾತ್ಮ ಆ ಪರಮಾತ್ಮನ ಆ ನಾಮಾನುಸಂಧಾನದಲ್ಲಿ ಮುಳುಗಿದ ನಂತರ ಈ ಲೌಕಿಕದ ಕಡೆಗೆ ಹೊರಳಾರದು. ಆದ್ದರಿಂದ ಗುರು ಬಂಧುಗಳೇ, ನಾವೆಲ್ಲರೂ ಕೂಡ ಕೂತಲ್ಲಿಯೇ ನಮ್ಮ ಮನೆಯಲ್ಲಿಯೇ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡೋಣ. ನಮ್ಮ ಸಮಯವನ್ನ ವ್ಯರ್ಥವಾಗಿ ಕಳೆಯುವುದು ಬೇಡ. ಈ ಒಂದು ಕಲಿಯುಗದಲ್ಲಿ ಮೊಬೈಲ್ ಮತ್ತೆ ಈ ಒಂದು ಟಿವಿ ನಮಗೆ ಪರಮ ಶತ್ರುಗಳಾಗಿದೆ. ನಾವು ಜಡದೇಹದಿಂದ ಏನೇನೋ ನೋಡುತ್ತೇವೆ ಅದೆಲ್ಲವೂ ಕೂಡ ನಾವು ಸಾಧನಾ ಪಥದಲ್ಲಿ ನಮಗೆ ಅಡ್ಡಿಯಾಗುತ್ತದೆ. ನಾವು ನೋಡುವಂತಹ ಮೊಬೈಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಸಾಧನಾ ಪಥದಲ್ಲಿ ಅತ್ಯಂತ ಪರಿಣಾಮವನ್ನ ಬೀರುತ್ತದೆ. ಸಾಧಕನಾದವನು ಆದಷ್ಟು ಏಕಾಂತದಲ್ಲಿದ್ದು ತನ್ನ ಮನಸ್ಸನ್ನ ಚಿದಂಬರನ ನಾಮದಲ್ಲಿ ಲೀನಗೊಳಿಸಬೇಕು. ಹಾಗಾದಲ್ಲಿ ಮಾತ್ರ ಆ ಪರಮಾತ್ಮನ ನಾಮಸ್ಮರಣೆ ಅಂತಕ್ಕದ್ದಾಗುತ್ತದೆ. ನಾವು ಎಷ್ಟೇ ದುಡ್ಡನ್ನ ಸುರಿದರು, ನಾವು ಎಷ್ಟೇ ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸಿದರು ನಮಗೆ ಪುಣ್ಯ ಬರುತ್ತದೆ ಹೊರತು ಹುಟ್ಟು ಸಾವು ಅನ್ನುವಂತಹ ಬಂಧನದಿಂದ ಮುಕ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಇದನ್ನೇ ಆದಿಗುರು ಶಂಕರಾಚಾರ್ಯರು ಹೇಳಿದ್ದಾರೆ. ಭಜ ಗೋವಿಂದಂ ಭಜ ಗೋವಿಂದಂ. ನಾವು ಆ ಗೋವಿಂದನನ್ನ, ಆ ಚಿದಂಬರನನ್ನ ಮನಃಪೂರ್ವಕವಾಗಿ ನಾವು ಪ್ರಾರ್ಥಿಸಬೇಕು. ಈ ಜೀವಾತ್ಮ ಉದ್ಧಾರವಾಗಬೇಕೆಂದರೆ ಶುದ್ಧವಾದ ಕಪಟರಹಿತವಾದ ಭಕ್ತಿಯಿಂದ ಮಾತ್ರ ಸಾಧ್ಯ. ನಾವು ಎಷ್ಟೇ ಪಂಚಾಮೃತವನ್ನು, ಎಷ್ಟೇ ನಾವು ದುಡ್ಡನ್ನು, ಸೇವೆಯನ್ನು ಸಲ್ಲಿಸಿದರೂ ಕೂಡ ಅದು ನಮಗೆ ದುಪ್ಪಟ್ಟಾಗುತ್ತದೆ ಹೊರತು ಹುಟ್ಟು ಸಾವು ಅನ್ನುವಂತಹ ಬಂಧನದಿಂದ ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ನಾವು ಬಿಡುಗಡೆ ಹೊಂದಬೇಕಂದ್ರೆ ನಾವು ಏಕನಿಷ್ಠೆಯಿಂದ ನಾವು ಆ ಪರಮಾತ್ಮನನ್ನ ಮನೋಮಯ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದರಿಂದ ಮಾತ್ರ, ಆ ಪರಮಾತ್ಮನ ಕೃಪೆಯಿಂದ ಮಾತ್ರ ನಾವು ಈ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ಮುಕ್ತರಾಗಲಿಕ್ಕೆ ಸಾಧ್ಯವೇ ಹೊರತು ಇನ್ನು ಯಾವ ಮಾರ್ಗವೂ ಇಲ್ಲ. ಆದ್ದರಿಂದ ಗುರುಬಂಧುಗಳೇ, ನಾವು ಕನಸಿನಲ್ಲಿಯೂ ಕೂಡ ಪರರನ್ನ ದ್ವೇಷಿಸುವುದು ಬೇಡ. ಯಾಕೆಂದ್ರೆ ಪರರ ದ್ವೇಷವನ್ನ ನಾವು ಮನಸ್ಸಿನಲ್ಲಿ ಮಾಡ್ತಿದ್ದಂತೆ ನಾವು ಪರಮಾತ್ಮನಿಂದ ದೂರವಾಗುತ್ತೇವೆ. ಕಾಣುವುದೆಲ್ಲವೂ ಬ್ರಹ್ಮವಾಗಿರುವುದರಿಂದ ನಾನಾದರೂ ಬ್ರಹ್ಮನಾಗಿದ್ದೇನೆ ಅನ್ನುವಂತಹ ತತ್ವವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗಾಗಿ ಯಾರನ್ನೂ ದ್ವೇಷಿಸಬಾರದು, ಯಾರನ್ನೂ ಪ್ರೀತಿಸಬಾರದು. ನಾವು ನಮ್ಮ ಮನಸ್ಸನ್ನ ಆ ಚಿದಂಬರನ ಚರಣದಲ್ಲಿ ನೆಲೆಸಬೇಕು. ಪ್ರೀತಿ ದ್ವೇಷವನ್ನು ಮೀರಿದ್ದು ಆನಂದ. ಆ ಸಚ್ಚಿದಾನಂದ ಸ್ವರೂಪವನ್ನ ನಾವು ಕಾಣಬೇಕೆಂದರೆ ನಾವು ಶುದ್ಧ ಮನಸ್ಸಿನಿಂದ ಆ ಪರಬ್ರಹ್ಮನ ನಾಮಸ್ಮರಣೆಯನ್ನ ಮಾಡಬೇಕು ಎಂದು ಹೇಳುತ್ತಾ ಈ ಒಂದು 2 ಮಾತನ್ನ ಆ ಸ್ವಾಮಿಯ ಪಾದಕ್ಕೆ ಅರ್ಪಿಸುತ್ತಾ ಇರುವೆನು. ಔದಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿ ರಾಜ ಭಗವಾನ್ ಸದ್ಗುರು ಶ್ರೀ ಶಿವಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ. दास राजा राम महाराज की जय. शंकरलिंग भगवान सद्गुरु महाराज की जय. जय जय गुरुदेव दत्त. जय चिदंबर.
ಜೈ ಸರ್. ಶ್ರೀಪಾದ್ ಅವರೇ ನಮಸ್ಕಾರ. ನಮಸ್ಕಾರ. ಬಹಳ ಚೆನ್ನಾಗಿತ್ತಪ್ಪ. ಚಿದಂಬರರು ನಮ್ಮ ಹೃದಯದಲ್ಲೇ ಜೊತೆಗೆ ಇದ್ರು ಅನ್ನೋಷ್ಟ್ರ ಮಟ್ಟಿಗೆ ನೀವು ಅದನ್ನ ನಮಗೆ ಪ್ರಸ್ತುತಪಡಿಸಿದ್ರಿ. ಒಂದು ಇನ್ನೊಂದೇನು ಅಂತಂದ್ರೆ ಆ ಆ ಸುಶೀಲಾ ಆಕೆ ಮಾಡಿದ ಭಕ್ತಿಯ ನಾಮಸ್ಮರಣೆ ಅದು ಬಹಳ ಮನಸ್ಸನ್ನ ಮುಟ್ಟುಬಿಡ್ತು. ಬಹಳ ಆನಂದ ಆಯ್ತು. 1 ಗಂಟೆ ಕಾಲ ಬಹಳ ಸಂತೋಷ ಆಯ್ತಪ್ಪ. ನಿಮಗೆ ಬಹಳಷ್ಟು ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಶ್ರೀಪಾದ್ ಅವ್ರೆ. ತುಂಬಾನೇ ಚೆನ್ನಾಗಿತ್ತು. ನಿಮ್ಮ ವಾಣಿನಲ್ಲಿ ಕೇಳ್ಬೇಕು ಅಂದ್ರೆ ನಮ್ಗೆಲ್ಲರಿಗೂ ಒಂಥರ ಆನಂದ. ಪ್ರತಿ ಸರಿ ಬಂದು ಚಿದಂಬರ ನಾಮಸ್ಮರಣೆ ಹೇಳ್ತಾ ಇರ್ಬೇಕಾರೆ ನಾವು ಕೇಳ್ತಾ ಇದ್ರೆ ಎಲ್ಲರೂ ಹೇಳ್ದಂಗೆ ಈಗ ಚಿದಂಬರ ಸ್ವಾಮಿಗಳೇ ಎದುರಿಗೆ ಕಾಣ್ತಾ ಇದಾರ ಅನ್ನೋ ಒಂದು ಭಾಸ ಆಗುತ್ತೆ ನಿಜವಾಗ್ಲು. ಆ ಸುಶೀಲೆ ಚರಿತ್ರೆ ಕೂಡ ಬಹಳ ಚೆನ್ನಾಗಿತ್ತು. ಆಕೆ ಅಂತರಂಗದ ಭಕ್ತಿ ಆಗಿದ್ದು ಪೂರ್ವ ಜನ್ಮದಲ್ಲೂ ಆಕೆ ಭಕ್ತಳಾಗಿದ್ಲು ಅನ್ನೋದನ್ನ ಕೇಳಿ ಬಹಳ ಒಂಥರ ಆಶ್ಚರ್ಯನೂ ಆಯ್ತು ನಮ್ಗೆ. ಅದಿಲ್ದಲೆ ಸಾಧನೆ ಇಲ್ದಲೆ ಈ ಜನ್ಮದಲ್ಲಿ ಸಿಗಕ್ ಆಗಲ್ಲ. ಅದೆಲ್ಲ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು ತಮ್ಗೆ. ನಮಸ್ಕಾರ. 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 ಶ್ರೀಪಾದ್ ಅವರು ನಮಸ್ಕಾರ. ತುಂಬಾ ಚೆನ್ನಾಗಿತ್ತಪ್ಪ ನೀವು ಹೇಳಿದ್ದು. ನೀವೇ ಹೃದಯವನ್ನು ತೆಗೆದು ವಿಷಯವನ್ನ ಅಲ್ಲಿ ಇಟ್ಟಂಗಾಯ್ತು, ಭಕ್ತಿಯನ್ನ ನೀವೇ ಅಲ್ಲಿ ಬೆಳೆಸ್ದಂಗಾಯ್ತು. ಕೇಳಿ ತುಂಬಾ ಸಂತೋಷ ಆಯ್ತಪ್ಪ. ತುಂಬಾ ಧನ್ಯವಾದಗಳು. ನಮಸ್ಕಾರಪ್ಪ. ನಮಸ್ಕಾರ. ಜೈ ಶಂಕರ್ಲಿಂಗ. ಜೈ ಚಿದಂಬರ. ಜೈ ಶಂಕರ್. ಜೈ ಚಿದಂಬರ. ಜೈ ಶಂಕರಲಿಂಗ. ಜೈ ಚಿದಂಬರ. ಜೈ ಶಂಕರ್ಲಿಂಗ. ಜೈ ಶಂಕರ್. ಜೈ ಶಂಕರಲಿಂಗ. ಜೈ ಚಿದಂಬರ.
you.